Hello students, welcome to Patargal English Academy and Banshankar English Academy. ಇವಾಗ ನಾನು 2026 ಮಾಡೆಲ್ ಕ್ವೆಶ್ಚನ್ ಪೇಪರ್ 1, 2, 3 ಮಾಡಿ ಆನ್ಸರ್ ಮಾಡಿ ಅಪ್ಲೋಡ್ ಮಾಡೀನಿ. ಆಮೇಲೆ 2025 ಎಕ್ಸಾಮ್ 1, 2, 3 ಕ್ವೆಶ್ಚನ್ ಪೇಪರ್ಸ್ಗಳಿಗೆ ಆನ್ಸರ್ ಮಾಡಿ ಅಪ್ಲೋಡ್ ಮಾಡೀನಿ. ಇವಾಗ 2024-25 ಇರ್ತಕ್ಕಂಥ 25-26 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ಗಳು ಬಿಡಿಸಿದೆ. ಈಗ 24-25 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ಗಳು ಬಿಟ್ಟಿದ್ರು. ಏನು ಸಿಲೆಬಸ್ ಪ್ಯಾಟರ್ನ್ ಏನು ಚೇಂಜ್ ಇಲ್ರಿ, ಅದ ಕರೆಕ್ಟ್ ಅದಾರೆ. ಈಗ ಅವನ್ನ ನಾನು ಬಿಡಿಸ್ಕೊಡ್ತೀನಿ, ಬರ್ರಿ ನೋಡೋಣ. MC ಕ್ವೆಶ್ಚನ್ಸ್ಗಳು. ನಂಬರ್ 1, the expression day and night in a Romeo and Juliet refers to Romeo. Second question, what was the initial hitch in executing the criminal in 2 Deer? B option is right. They did not have a guillotine and an executioner. ಇದು ಇನಿಷಿಯಲ್ ಹಿಚ್. ಇನ್ನು ಸೆಕೆಂಡ್ ಟೈಮ್ ಹಿಚ್ ಏನು ಬರ್ತಂತಂದ್ರೆ there was no strong prison to keep a criminal permanently. ಇದು ಸೆಕೆಂಡ್ ಹಿಚ್. ಥರ್ಡ್ ಕ್ವಶನ್, the metaphor bows and arrows in on children stands for bows parents, arrows children. This B option is right. Fourth question, according to Vandana Shiva, the failure to understand biodiversity and its many functions is at the root of impoverishment of nature and impoverishment of culture. A option correct ಆಗ್ತೈತ್ರಿ. Number 5, in a sunny morning, Donna Lara used to carry a dash in her free hand, Razzle. Number 6, complete the following line that appears in poem when you are old. The line, and hid his face amid a crowd of stars. Correct part of sentence ಆಗ್ತೈತ್ರಿ ಇದು. 7th, in the poem to the foot from its child, while descending underground, the foot finds everything dark. 8th, match the writers from column A with their works in column B with reference to I believe that the books will never disappear. Homer, the Odyssey. Spengler, the Decline of the West. Grimm's Fairy Tales. ಓಕೆ, ಇದನ್ನು ಮ್ಯಾಚ್ ಮಾಡಿದ್ರೆ ಏನಾಗ್ತದ? ಫಸ್ಟ್ ಥರ್ಡ್ ಬರ್ತದ, ಸೆಕೆಂಡ್ ಫಸ್ಟ್ ಬರ್ತದ, ಥರ್ಡ್ ಫಸ್ಟ್ ಸೆಕೆಂಡ್, ಥರ್ಡ್ ಫಸ್ಟ್ ಸೆಕೆಂಡ್. ಈ ಆಪ್ಷನ್ ಕರೆಕ್ಟ್ ಆಗ್ತೈತ್ರಿ. Okay. Coming to next question.
Ninth, the famous and fast Tokaido line connect dash of Japan, Tokyo and Osaka. ಅಲ್ಲೇ ಟು ಕಂಡಕ್ಟರ್ಸ್ ಏನೋ ಸಲ್ಯೂಟ್ ಮಾಡ್ತಾರಲ್ಲ, ಅದೇನೋ ಬೋವಿಂಗ್ ಮಾಡಿ ಹೋಗ್ತಾರಲ್ಲ, ಅದು. ನೆಕ್ಸ್ಟ್, ಐಡೆಂಟಿಫೈ ದ ರೈಟ್ ಸೀಕ್ವೆನ್ಸ್ ಆಫ್ ಆಕ್ಟಿವಿಟೀಸ್ ಬೈ ಶೀಲಾರಾಣಿ ಚುಂಕತ್ ಇನ್ ಪ್ರಮೋಟಿಂಗ್ ಲಿಟ್ರಸಿ ಡ್ರೈವ್ ಆಫ್ ಪುದುಕೊಟ್ಟೈ ಡಿಸ್ಟ್ರಿಕ್ಟ್ in where there is a whale. Sequence: got the female activists trained, monitored personally, pushed banks to give loans, included mobility as a part of literacy drive. ಇವುಗಳನ್ನು ನೋಡ್ಲಾಗಿ ಇದು ಮೊದಲು ಬರ್ತದ್ರಿ. ಇದನ್ನ ನೋಡಿದ್ರ ಇದಕ್ಕಿಂತ ಮೊದಲು ಇದಾದ, ಇದಕ್ಕಿಂತ ಮೊದಲು ಇದಾದ, ಇದಕ್ಕಿಂತ ಮೊದಲು ಇದಾದ, ಹಾಗಾಗಿ ಇದು ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್ ನಂಬರ್ 2, ಇದೇನದ ಕ್ವಶನ್ ನಂಬರ್ 11 ಪ್ಯಾಸಿವ್ ಫಾರ್ಮ್ ಮಾಡೋದ ಐತ್ರಿ. fill in the blanks with the passive form of the verb given in the brackets. ಇದು ಆಲ್ರೆಡಿ ನಡೆದಿರ್ತಕ್ಕಂಥದ್ದು ಇವೆಂಟ್, ಪಾಸ್ಟ್ ಇವೆಂಟ್, ಅದು ಪಾಸ್ಟ್ ಟೈಮ್ ಮಾಡ್ಬೇಕಾಗ್ತೈತಿ. ಪುದುಕೊಟ್ಟೈ ಸಿಂಗ್ಯುಲರ್ ನಂಬರ್ ಅದ, ಅದಕ್ಕೆ ವರ್ಡ್ಸ್ ತಗೊಳ್ರಿ. ಟೇಕ್ ದ ಪಾಸ್ಟ್ ಪಾರ್ಟಿಸಿಪಲ್ ಟೇಕ್ ಅನ್ನು. ಪ್ಯಾಸಿವ್ ಫಾರ್ಮ್ ಹಾಕೋದಂದ್ರೆ ಏನು, ಹೆಲ್ಪಿಂಗ್ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್. ಒಂದ್ಸಲ ಬೇರೆ ಬೇರೆ ಬರ್ತಾವ, ಅದು ಬೇರೆ ಬೇರೆ ಬಂದಾಗ ಹೇಳ್ಬೇಕಾಗ್ತೈತ್ರಿ. ಮಾಡಲ್ ಬರ್ತೈತ್ರಿ, ಯಾವ ಹ್ಯಾಸು ಬರ್ತಾವ್ರಿ. ಯಾವ ಹ್ಯಾಸು ಬಂದ್ರೆ ಯಾವ ಹ್ಯಾಸ್ ಬೀನ್, ಯಾವ ಹ್ಯಾಸ್ ನಾವೇ ಹಾಕೋಬೇಕಾಗ್ತತ್ತ. ಅವ್ರು ಯಾವ ಕೊಡ್ತಾರ, ಈಟ್ ಕೊಡ್ತಾರ. ಯಾವ ಬೀನ್ ಈಟ್ ಅನ್ನ ಹಿಂಗತ್ತರಿ. ಹ್ಯಾಸ್ ಬೀನ್ ಹಾಕೋಬೇಕಾಗ್ತೈತೆ. ಒಮ್ಮೆ ಹ್ಯಾಡ್ ಬೀನ್ ಅದು ಬಂದಾಗ ಹೇಳಿ ನೋಡ್ರಿ ಹಿಂದಿನ ವಿಡಿಯೋದಲ್ಲಿ ರೀ. ಮತ್ತೆ ಮುಂದೆ ಏನಾರು ಬಂದ್ರೆ ಅವುಗಳಲ್ಲಿ ಹೇಳ್ತಿರ್ತೇನೆ. ಈ ಸದ್ಯಕ್ಕಂತೂ ಇಷ್ಟ ಹೇಳಕ್ ಆಗ್ತದ. ಇದು ಪುದುಕೊಟ್ಟೈ ವಾಸ್ ಹಾಕ್ರಿ, ಟೇಕ್ ಅನ್ನ ಹಾಕ್ರಿ. ಬೈ ಸ್ಟಾರ್ಮ್, ಬೈ 1500 ಫೀಮೇಲ್ ಸೈಕ್ಲಿಸ್ಟ್. ದ ಟೌನ್ಸ್ ಇನ್ಹ್ಯಾಬಿಟನ್ಸ್ ಪ್ಲೂರಲ್ ಆಗ್ತದೆ, ಇನ್ಹ್ಯಾಬಿಟನ್ಸ್. ವರ್ ಸ್ಟನ್ ಅದ ಪಾಸ್ಟ್ ಪಾರ್ಟಿಸಿಪಲ್ ಸ್ಟನ್ಡ್, ಎನ್ ಡಬಲ್ ಆಗ್ತದೆ. ಬೈ ಆಲ್ ವಿಮೆನ್ ರ್ಯಾಲಿ, ಆಲ್ ವಿಮೆನ್ ಸೈಕಲ್ ರ್ಯಾಲಿ. ದ ಕ್ರೇಜ್ ಫಾರ್ ಸೈಕ್ಲಿಂಗ್, ಕ್ರೇಜ್ ನೋಡ್ಬೇಕು, ನೋಡಿ ವಾಸ್ ತುಂಬಬೇಕು. ನೋಡಿ ಕ್ರೇಜ್ ಅಂದ್ರೆ ಸಿಂಗ್ಯುಲರ್ ಆಗ್ತದೆ, ವಾಸ್ ಹಾಕ್ರಿ. ದ ಕ್ರೇಜ್ ಫಾರ್ ಸೈಕ್ಲಿಂಗ್ ವಾಸ್ ಅಬ್ಸರ್ವ್ಡ್ ಎವ್ರಿವೇರ್. 12th ಕ್ವಶನ್ ಎಕ್ಸ್ಪ್ರೆಷನ್ ದಿಂದ ತುಂಬೋದೇ ಇರ್ತೈತಿ. ಗೆಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂದ್ರೆ ಕೈ ಮೀರು. ವೆಂಟ್ ಅಲಾಂಗ್ ಅಂದ್ರೆ ಮೂವ್ ಅಂತ ಆಗ್ತೈತೆ ಅಂತ ಅನ್ಕೋತೇನೆ. ಶೈಡ್ ಅವೇ ಅಂತಂದ್ರೆ ಬಿಕಮ್ ಲೇಜಿ ಅಂತ ಹೇಳಿ, ಅಥವಾ ಗೋ ಅವೇ ಫ್ರಮ್ ಸಮಥಿಂಗ್ ಡೂಯಿಂಗ್ ಅಂತ ಹೇಳಿ. ದ ಪ್ಲಾಂಟೇಶನ್ ಇಂಪ್ರೂವ್ಡ್ ಡ್ರಾಸ್ಟಿಕಲಿ. ಲೆಸನ್ದಲ್ಲಿ ಬಂದದ್ದು ಡ್ರಾಮ್ಯಾಟಿಕಲಿ ಅಂದಿದ್ದಂಗೆ ಐತ್ರಿ. ಡ್ರಾಸ್ಟಿಕಲಿನೂ ಆಗ್ತದೆ, ಮೀನಿಂಗ್ ಆಗ್ತದೆ. ದ ಪ್ಲಾಂಟೇಶನ್ ಇಂಪ್ರೂವ್ಡ್ ಡ್ರಾಸ್ಟಿಕಲಿ ವಿತ್ ದ ಅರೈವಲ್ ಆಫ್ ದ ಗಾರ್ಡನರ್. ದ ಓನರ್ ಬಿಕೇಮ್ ಲೇಜಿ ಅಂಡ್ ಶೈಡ್ ಅವೇ ಫ್ರಮ್ ಹಾರ್ಡ್ ವರ್ಕ್. ಕರೆಕ್ಟ್ ಐತ್ರಿ ಇದು. ಹಿ ಇಂಡಲ್ಜ್ಡ್ ಹಿಮ್ಸೆಲ್ಫ್ ಇನ್ ಆಲ್ ಸಾರ್ಟ್ಸ್ ಆಫ್ ವೈಸಸ್. ದ ಓನರ್ಸ್ ವೈಫ್ ವಾಸ್ ವರಿಡ್ ದಟ್ ದೇರ್ ಲೈಫ್ ವಾಸ್ ಗ್ರಾಜುವಲಿ ಗೆಟಿಂಗ್ ಔಟ್ ಆಫ್ ಹ್ಯಾಂಡ್. ಪ್ರೊನೌನ್ಗೆ ಸಂಬಂಧಪಟ್ಟಿರುವಂತಹ ಕ್ವಶನ್. Read the following paragraph and match the pronouns in side A. The nouns or noun phrases in side B they refer to. It was late evening. Everything was getting dark. I, Joseph. I ಇದನ್ನ ಅಂಡರ್ಲೈನ್ ಅಂತ ತಿಳ್ಕೊಡ್ರಿ. ಐ ಕೊಟ್ಟಾರ. ಇಲ್ಲೇ ನೋಡಿದ್ರೆ ಜೋಸೆಫ್ ಅದ. ಜೋಸೆಫ್ ಮ್ಯಾಚ್ ಮಾಡ್ಕೋಬೇಕು. ಥರ್ಡ್ ಮಾಡಿ ನೋಡ್ರಲ್ಲ. ನೀವು ಆನ್ಸರ್ ಯಾವ ರೀತಿ ಬರಿತೀವಿ ವಿದ್ಯಾರ್ಥಿಗಳೇ? ಆನ್ಸರ್ ಬರಿವಾಗ ಕರೆಕ್ಟ್ ಕ್ವಶನ್ ನಂಬರ್ 13 ಅಂತನ್ರಿ. ಇದೇನು ಬರಿಬಾರ್ದು, ಇವನ್ನೆಲ್ಲ ಪ್ಯಾರಾಗ್ರಾಫ್ ಎಲ್ಲ ಬರಿಬಾರ್ದ್ರಿ. ಎ ಅಂತ ಬರ್ಕೊಂಡು ಪ್ರೊನೌನ್ಸ್ ಅಂತ ಬರ್ಕೊಂಡು ABCDE ಬರ್ಕೊಡ್ರಿ ಇವನಷ್ಟು ಕರೆಕ್ಟ್ ಆಗಿ. ಆನ್ಸರ್ ಅದ್ರ ಮಗ್ಲ ಬಿ ಅಂತ ಬರೀರಿ. ಬಿ ಅಂತ ಬರೆದು ಇದ್ರಾಗ ಯಾವ್ದು ಮ್ಯಾಚ್ ಆಗ್ತೈತಿ? ಥರ್ಡ್ ಒನ್ನ ಜೋಸೆಫ್, ಹೌದಲ್ಲೋ? ಇದ್ರ ಮುಂದೆ ಎ ಅಂತ ಬರ್ಕೊಂಡಿರ್ತಲ್ಲ, ಅದ್ರ ಮುಂದೆ ಬಿ ಲಿಸ್ಟ್ನೊಳಗೆ ಏನದು
3 ಅಂತ ಬರೆದು ಜೋಸೆಫ್ ಅಂತ ಬರೀರಿ. ಇದನ್ನಷ್ಟ ಬರಿಬೇಕ್ರಿ, ಇದನ್ನ ಬರಿಬಾರ್ದು. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮುಂದೆ ಬರ್ಕೊಂತ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಜೋಸೆಫ್ ವಾಸ್ ಗೋಯಿಂಗ್ ಹೋಮ್ ಅಂಡ್ ಹ್ಯಾಡ್ ರೇರ್ಲಿ ಗಾನ್ ಎ ಫರ್ಲಾಂಗ್ ಆರ್ ಟು ವೆನ್ ಐ ಅಂತಂದ್ರೆ ಎ ಫ್ರೆಂಡ್, ಈ ಐ ಅಂಡರ್ಲೈನ್ ಆಗಿದೆ, ಇದು ಬ್ಯಾಡ್ ಅರ್ಥ ತಗೊಂಡಿರ್ತದೆ. ಇಲ್ಲ ಅಂಡರ್ಲೈನ್ ಆಗಿದೆ. ಐ ಅಂದ್ರೆ ಜೋಸೆಫ್ ರೀ, ಇದ ಐ ಅಂತ ತಿಳ್ಕೊಂಡಿದ್ದೆ, ಅಂಡರ್ಲೈನ್ ಆಗಿಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ಇಲ್ಲಿ ಬರ್ತದ ಐ, ಈ ಐ ಇದು ಐದು ಆಗ್ತತ್ತು, ಬಟ್ ಇವ್ರು ಈ ಕೊಟ್ಟಾರ ಇಲ್ಲಿ, ಹೌದಲ್ಲ? ಸರಿ, ಇದು ಐಗೆ ಅಂಡರ್ಲೈನ್ ಮಾಡಿದ್ದಾರೆ. ಐ ಅಂದ್ರೆ ಜೋಸೆಫ್ ಆಗ್ತಾರ. ಥರ್ಡ್, ಐ ಸಾ ಎ ಹ್ಯೂಸ್ ಗ್ಲೇರ್ ವಿಚ್, ಹಿಂದಿನ ವಿಡಿಯೋದಲ್ಲಿ ಹೇಳಿ ನಾನು, ಹೂ ವಿಚ್ ದ್ಯಾಟ್ ಇನ್ನೊಂದು ಹೇರ್. ಇವು ಬಂದು ಅಂದ್ರೆ ಇವುಗಳನ್ನ ನಾವು ಅವುಗಳ ಹಿಂದೆ ಇರ್ತಾವ್ರಿ. ವಿಚ್ ಅಂದ್ರೆ ಎ ಹ್ಯೂಸ್ ಆಫ್ ಗ್ಲೇರ್, ವಿಚ್ ಅಂದ್ರೆ ಎ ಹ್ಯೂಸ್ ಗ್ಲೇರ್, ಮ್ಯಾಚ್ ಮಾಡ್ರಿ. ವಿಚ್ ವಾಸ್ ಹೈ ಅಬೌವ್ ದ ರೂಫ್ಸ್ ಆಫ್ ದ ಹೌಸಸ್. ಐ ಸಾ ದಟ್ ಆಂಟ್ಸ್ ಹೌಸ್ ವಾಸ್ ಆನ್ ಫೈರ್. ದ ಫೈರ್ ವಾಸ್ ಹ್ಯೂಸ್ ಅಂಡ್ ಟ್ರಮೆಂಡಸ್. ಪೀಪಲ್ ಹೂ, ಇಲ್ಲ ಐತ್ ನೋಡ್ರಿ ಹೂ. ವಿಚ್ ಅದರಿಂದ ಎ ಹ್ಯೂಸ್ ಗ್ಲೇರ್, ಹೂ ಅದರಿಂದ ಪೀಪಲ್, ಹೂ ಸೆಕೆಂಡ್, ಪೀಪಲ್ ವರ್ ಮೂವಿಂಗ್ ಹಿಯರ್ ಅಂಡ್ ದೇರ್. People who were moving here and there were throwing sand and water on it. It ಅಂದ್ರೆ ಫೈರ್, ದ ಫೈರ್. ಎಲ್ಲಿದೆ ಫೈರ್? ಫೈರ್ ಅದ ನೋಡ್ರಿ. ಇಟ್ ಫಿಫ್ತ್ ಒನ್ ನೋಡ್ರಿ, ಉಸುಕ್ ಹೋಗಿತ್ತಿದ್ದ ಮೇಲೆ ನೀರು. ದೇರ್ ಫೇಸಸ್, ಪೀಪಲ್ಸ್ ಫೇಸಸ್ ರೀ. ದೇರ್ ಪೀಪಲ್ಸ್, ಎಲ್ಲಿದ ಪೀಪಲ್ಸ್ ರೀ. ಇದು ಅಂದ್ರೆ ಫೋರ್ತ್ ಒನ್. ಪೀಪಲ್ಸ್ ಫೇಸಸ್ ಲುಕ್ಡ್ ಘಾಸ್ಟ್ಲಿ in the yellow flames. 2 more questions. Mention any 2 expressions that Juliet uses to glorify Romeo's charm in Romeo and Juliet. ಆನ್ಸರ್ ಕೆಳಗೆ ಬರ್ದಿಲ್ರಿ, ಮ್ಯಾಲ ಬರ್ಕೊಂಡೆ. He was like day and night. He was like new snow on a raven's back. ಇನ್ನೊಂದು ಐತಲ್ಲ ಬರ್ದಿಲ್ಲ. He could lie upon the wings of night. He could lie upon the wings of night. ಇದು ಒಂದು. ಎನಿ ಟು ಅಂದ್ರೆ ಇವೆರಡು ಸಾಕಂತ ಬಿಟ್ಟೇನೆ. 15th question. In When You Are Old, how does the poet want his beloved to read the book of poems? ಇದಕ್ಕೂ ಆನ್ಸರ್ ಮೇಲೆ ಬರ್ದನ್ರಿ. She should sit by the fire nodding and read the book slowly. ಇದು ಬಹಳ ಇಂಪಾರ್ಟೆಂಟ್ ವರ್ಡ್. 16th question. Name the 2 wishes of the child's foot in the poem To the Foot from its Child. Child's wishes ಏನ್ರಿ? To become butterfly or an apple. Okay, yes. 17th. To fly or bulge on the trees, branches of the trees ಅಂತ ಐತ್ರಿ. ಅದನ್ನಾದ್ರೂ ಬರೀ, ಇದನ್ನಾದ್ರೂ ಬರೀರಿ. 17. Name any 2 benefits that roof avails from Marcus Ivy, the short story The Water. Roof took one of Marcus Ivy's costly robes. He took ಬರ್ಬೇಕ್ರಿ ಇಲ್ಲ, the 5th bottle of beer from the refrigerator. Lastly, he had won the land case. ಚಾಫರ್ಡ್ ರಿಬನ್ ಅಂತ ಆಯ್ತು ನೋಡ್ರಿ. ಎನಿ 2 ಅಂತಾರ, ಯಾವ್ದಾದ್ರು 2 ಬರೆದು ಬಿಟ್ರೆ. ಫ್ರೆಂಡ್ಸು, ಈ 3 ಮಾರ್ಕ್ ಕ್ವಶನ್ಸ್ಗಳಿಗೆ ಈಗ ಆನ್ಸರ್ ಮಾಡ್ಲಿಕ್ಕೆ ನನಗೆ ಅದು ಹೆಂಗೆ ಸಾಧ್ಯ ಐತ್ರಿ? ಟಾಪಿಕ್ ವೈಸ್ ನಾ ಈ 3 ಮಾರ್ಕ್ ಕ್ವಶನ್ಸ್ಗಳಿಗೆ, ಫಾರ್ ಎಕ್ಸಾಂಪಲ್ ದ ಕ್ರಿಮಿನಲ್, ರಿಲಕ್ಟೆಂಟ್ ಟು ಗೋ, ಇದೇನದಲ್ಲ, ಇದ್ರ ಮೇಲೆ ನಾನು 3 ಮಾರ್ಕ್ ಕ್ವಶನ್ಸ್ಗಳು ಮಾಡಿ ಹಾಕಿನಿ. ಒಂಚೂರು ನೀವು ಗಮನದಲ್ಲಿ ಏನಂತಂದ್ರೆ, ಸ್ವಲ್ಪ ಇದು 2025-26 ನಲ್ಲಿ ಏನು ಬ್ಲೂ ಪ್ರಿಂಟ್ ಐತಲ್ಲ, ಬ್ಲೂ ಪ್ರಿಂಟ್ ಪ್ರಕಾರ ಅದು ಐತಲ್ಲ ನೋಡ್ಕೊಡ್ರಿ. ನಾನು ನೋಡ್ಲಾರ್ದನ್ನ ಚಾಲು ಮಾಡಿದ್ದೇನೆ. ಹಂಗ
ಗ್ರಾಮರು 1 ಮಾರ್ಕ್ ಕ್ವಶನ್ಸ್ ಇಂಥವೇನೋ ಬರ್ತಾವಂತ ತಿಳ್ಕೊಂಡು ಸ್ವಲ್ಪ ನೋಡ್ಕೊಂಡು ಬಂದದ್ದು ಮಾಡ್ಕೊಡ್ರಿ, ಬರ್ಲಾರ್ದು ಬಿಟ್ಬಿಡ್ರಿ. ಇದು ನನಗನ್ಸಿದ ಮಟ್ಟಿಗೆ ಅಂದ್ರೆ 3 ಮಾರ್ಕ್ ಕ್ವಶನ್ಸ್ ಇದ್ರಾಗ ಇಲ್ಲ ಅಂತ ಅನ್ಕೋತೇನೆ ನಾನು ಬಹುತೇಕರೆ. ಅದ್ರಲ್ಲಿ ಕೊಟ್ಟಾರಲ್ಲ ನೋಡ್ರಿ. ಆದರೂ ನಾನು ಇದು ಗೊತ್ತಿಲ್ಲ ಅದು ಮಾಡಿಬಿಟ್ಟೇನೆ. ಬಟ್ ನಿಮಗೆ ಬರ್ಲಿಕ್ಕಿಲ್ಲ, ಬ್ಲೂ ಪ್ರಿಂಟ್ ಪ್ರಕಾರ ಹೋಗ್ರಿ. ನಾನು ಬ್ಲೂ ಪ್ರಿಂಟನ್ನು ಮಾಡಿ ಹಾಕೀನಿ. ಆ ಪ್ರಕಾರ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು ಮಾತ್ರ ಸೆಲೆಕ್ಟ್ ಮಾಡ್ಕೊರಿ. ಇರ್ಲೆವೆಂಟ್ಗಳನ್ನು ಬಿಟ್ಬಿಡಿ ಫ್ರೆಂಡ್. ಒಂದು ಕ್ವಶನ್ ಪೇಪರ್ ಸಿಕ್ಕೈತಿ, ನಾನು ಗ್ರಾಮರ್ ಆಯ್ತು 2 ಮಾರ್ಕ್ ಕ್ವಶನ್ಸ್ ಬಂದು ಮಾಡ್ಲಿಕ್ಕೆ ಹತ್ತೀನಿ. ಪೋಯಮ್ಮು ಗ್ರಾಮರ್ ಸಿಗ್ತೈತಲ್ಲ ಅದಕ್ಕೆ ಮಾಡ್ಲಿಕ್ಕೆ ಹತ್ತೀನಿ ನಾನು. 2 ಮಾರ್ಕ್ 3 ಮಾರ್ಕ್ ನನಗಂತೂ ಮಾಡ್ಲಿಕ್ಕೆ ಆಗೋದಿಲ್ಲ. 2 ಮಾರ್ಕ್ ಮಾಡೀನಿ, ಅದು ನೋಡ್ಕೊಡ್ರಿ ನೀವು ರೀ. ಆ ಬ್ಲೂ ಪ್ರಿಂಟ್ ಪ್ರಕಾರ ಇದ್ದು ಕ್ವಶನ್ಸ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಡಿ, ಇರ್ಲಾರ್ದ ಕ್ವಶನ್ಸ್ ಬಿಡ್ರಿ, ಸರಿನಾ? 3 ಮಾರ್ಕ್ ಕ್ವಶನ್ಸ್ಗಳು ನಾನು ಮಾಡಿ ಹಾಕೀನಿ. ಯಾವುದ್ರ ಮೇಲೆ ವಂದನಾ ಶಿವ ಫಾರ್ ಎಕ್ಸಾಂಪಲ್, ನೋಟ್ ಆನ್ ನವಧಾನ್ಯ ಫಾರ್ಮ, ಇದ್ರ ಮೇಲೆ 3 ಮಾರ್ಕ್ ಕ್ವಶನ್ಸ್ಗಳು ಅದಾವ್ರಿ. ಬ್ಲೂ ಪ್ರಿಂಟ್ ಪ್ರಕಾರ ನಾನು ನೋಡಿ ನಾನು ಅನ್ಕೋತೀನಿ. ತಡಿ, ಇಲ್ಲೇ ಅದು ಪುಸ್ತಕ ನೋಡ್ತಿರ್ತೀನಿ, ಗುರ್ತು ಮಾಡ್ಕೊಂಡು ನಾ ಪುಸ್ತಕದಲ್ಲಿ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಹೌದಲ್ರಿ ಅದ್ರಿ. ಒಂದು 3 ಮಾರ್ಕ್ ಕ್ವಶನ್ಸ್ ಐತಿ, 2 ಮಾರ್ಕ್ ಕ್ವಶನ್ಸು ಐತಿ ಅದ್ರ ಮೇಲೆ. ಸೊ ನೀವು ಬ್ಲೂ ಪ್ರಿಂಟ್ ಪ್ರಕಾರ ನೋಡ್ಕೊಡ್ರಿ. ಒಂದು ಬ್ಲೂ ಪ್ರಿಂಟ್ ಇದ್ದದ್ದನ್ನು ಹಾಕಿ ಒಂದು ವಿಡಿಯೋ ಮಾಡಿ ಹಾಕಿ ನೋಡ್ರಿ, ಚಲೋ ಐತಿ. ಅದನ್ನು ನೋಡಿದ್ರಿ ಅಂದ್ರೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಗೊತ್ತಾಗ್ತದೆ. ಗೌರ್ಮೆಂಟ್ ಬಿಟ್ಟಾರ ಒಂದು ಪ್ರಿಂಟ್ ತಗೊಳ್ರಿ, ಬೇಕಂದ್ರೆ ನಿಮ್ಗೆ ವಿಡಿಯೋದಲ್ಲಿ ನೋಡ್ಲಿಕ್ಕೆ ನಿಮ್ಗೆ ತೊಂದರೆ ಆದ್ರೆ ಪ್ರಿಂಟ್ ತಗೊಳ್ರಿ, ಆನ್ಲೈನ್ ಸಿಗುತ್ತೆ ನೋಡ್ರಿ. ಓಕೆ, ಆ ಪ್ರಕಾರ ಹೋಗ್ರಿ ನೀವು. ಇದೊಂದು ಹಳೆ ಕ್ವಶನ್ ಪೇಪರ್ 2024 ಇದು. ಕೆಲವೊಂದು ಇರ್ಲೆವೆಂಟ್ ಇರಬಹುದು. ಓಕೆ, ಯಾವುದು ವಿಚ್ ಈಸ್ ಇರ್ಲೆವೆಂಟ್ leave it aside. Okay, take only which is relevant. Yes, next 4 ಮಾರ್ಕ್ ಕ್ವಶನ್ಸ್ ಆನ್ಸರ್ ನಾನು ಮಾಡಿ ಹಾಕಿಲ್ಲ, ಗ್ರಾಜುವಲ್ ಹಾಕ್ತೀನಿ. ಭಾಳ ಜನ 3 ಮಾರ್ಕ್ಸ್ ಕೇಳಕತ್ತಾರ, 4 ಮಾರ್ಕ್ಸ್ ಮಾಡಿ ಹಾಕಬೇಕು. ಅದಕ್ಕೆ ಟೈಮ್ ಭಾಳ ಬೇಕಲ್ಲ, ಪ್ರಿಪರೇಷನ್ ಟೈಮ್ ಭಾಳ ತಗೋತೈತಿ, ನಿಧಾನ ಹಾಕ್ತೀನಿ ನಾನು. ನನ್ನೆಲ್ಲ ಕೆಲಸ ಮಾಡ್ಕೊಂಡು ಮಾಡ್ಬೇಕಲ್ಲ, ಹಿಂಗಾಗಿ ಎಷ್ಟು ಸ್ವಲ್ಪ ಶ್ರಮ ಭಾಳ ಐತಿ, ಮಾಡ್ತೀನಿ ರೀ. ಇದು ಈ ಪ್ರೋಸ್ ಕಾಂಪ್ರಹೆನ್ಷನ್ ಐತಲ್ಲ, ಇದನ್ನ ಮಾಡೋದಿಲ್ರಿ, ಯಾಕಂದ್ರೆ ಇದು ಬರೋದಿಲ್ಲ. ಯಾವುದೂ ನಿಮಗೆ ಪ್ಯಾಸೇಜ್ ಈಗಾಗಲೇ ನೋಡಿದಂಥದ್ದು ಪ್ಯಾಸೇಜ್ ಯಾವುದೂ ಬರೋದಿಲ್ಲ, ಬರಬಾರ್ದು ಅಂತ ಐತಿ. ಯಾಕಂದ್ರೆ ಅದರ ಹೆಸರು ಅನ್ಸೀನ್ ಪ್ಯಾಸೇಜ್. ನೀವೆಲ್ಲೂ ಎಂದೂ ನೋಡ್ಲಾರ್ದಂಥ ಪ್ಯಾಸೇಜ್ ನಿಮಗೆ ಎಕ್ಸಾಮಿನೇಷನ್ದಲ್ಲಿ ಬರ್ತೈತಿ. ಈಗಾಗಲೇ ಹಳೆ ಕ್ವಶನ್ ಪೇಪರ್ ಬಂದೈತಿ, ಕ್ವಶನ್ ಬ್ಯಾಂಕ್ನಾಗ ಇದಾವ, ಅಲ್ಲಿರುವಂಥ ಅನ್ಸೀನ್ ಪ್ಯಾಸೇಜ್ ನಿಮ್ಗೆ ಹಾಕ್ತಾರಂತ ತಿಳ್ಕೊಂಡ್ರಿ ನೀವು, ಹಾಕುವುದಿಲ್ಲ ಶೂರ್. ಮತ್ತು ಹಾಗಾಗಿ ಇದು ಪ್ಯಾಸೇಜ್ನ ನಾನು ಬಿಡಿಸ್ಕೊಡೋದಿಲ್ಲ. ಮತ್ತು ಹಾಗಾದ್ರೆ ನಾವು ಮಾಡೋದು ಬೇಡ ಅಂತ ನೀವು ಕೇಳ್ಬೇಡ್ರಿ, ಮಾಡಬೇಕು. ಯಾಕೆ ಮಾಡಬೇಕು ಅಂದ್ರೆ ಪ್ರಾಕ್ಟೀಸ್ಗಾಗಿ ಮಾಡಬೇಕು, ಸರಿ ತಾನೆ? ನೀವು ಕಾರ್ ಹೊಡಿಬೇಕಂತ ಕಲಿಬೇಕಂತ ಮಾಡಿ ಡ್ರೈವಿಂಗ್, ನಾವೊಂದೆಲ್ಲೋ ಕಡೆ ಕಾರ್ ಕಲಿಸ್ತೀನಿ ನಿನಗೆ ಅಲ್ಲೇ ಬರ್ತಾನೆ ಹೊಡಿಯಕ್ಕೆ, ಬೇರೆ ಕಡೆ ಹೊಡಿಯಕ್ಕೆ ಬರ್ತಿಲ್ಲ. ಹಂಗೆ ಪ್ಯಾಸೇಜ್ ಹೆಂಗೆ ಬಿಡಿಸ್ಬೇಕು ಅನ್ನೋದನ್ನ ಕಲ್ಕೊಡ್ರಿ. ಇದೇ ಪ್ಯಾಸೇಜ್ ಬಂದ್ರೇನು, ಇನ್ನು ಯಾವ್ದು ಪ್ಯಾಸೇಜ್ ಬಂದ್ರೇನು, ಇಲ್ಲಿ ಕಲ್ತಂಥದ್ದು ನಿಮ್ಗೆ ಅಲ್ಲಿ ಹೆಲ್ಪ್ ಆಗ್ತದೆ. ಪ್ರಾಕ್ಟೀಸ್ ಮಾಡಿಕೊಡ್ರಿ ಫ್ರೆಂಡ್, ಒಳ್ಳೇದು, ಬಿಡಬೇಡ್ರಿ. ಏನು ಸಿಕ್ಕದ್ದೆಲ್ಲ ಓದಿ ಬಗೆರಿ. ಓಕೆ, ನನಗೆ ಟೈಮ್ ಶಾರ್ಟ್ ಇರ್ಬೋದಂದ್ರೆ ಮಾಡಬೇಕಾದ ಕೆಲಸನ ಸಾಕಷ್ಟು ಇರುವಾಗ ಇದೆಲ್ಲ 4 ಮಾರ್ಕ್ ಕ್ವಶನ್ಸ್ ಮಾಡಬೇಕು, 3 ಮಾರ್ಕ್ 2 ಯೂನಿಟ್ಸ್ ಮಾಡಬೇಕು. ಬ್ಲೂ ಪ್ರಿಂಟ್ ಪ್ರಕಾರ ಹೋಗ್ರಿ, ಹುಷಾರ್. ಇದು ಬ್ಲೂ ಪ್ರಿಂಟ್ ಪ್ರಕಾರ ಸ್ವಲ್ಪ ತಪ್ಪೈತೆ ಅಂತ ಅನ್ಕೋತೇನೆ 2024. ಆದರೂ ನಾ ಮಾಡ್ತೀನಿ, ಯಾಕಂದ್ರೆ ಬಹಳ ಬರ್ತೈತಿ, ಕೆಲವು ಬರ್ಲಿಕ್ಕಿಲ್ಲ. ಈ ಪೋಯಮನ್ನು ಮಾಡ್ತೇನೆ ರೀ ಅದನ್ನು. ಈ ಪೋಯಮ್ ಯಾಕಂದ್ರೆ ಗೊತ್ತಿರ್ಬೇಕು ನಿಮ್ಗೆ. ಈ ಪೋಯಮ್ ವರ್ಕ್ ಬುಕ್ನಿಂದ ಸೆಲೆಕ್ಟ್ ಮಾಡಿರ್ತಾರ. ವರ್ಕ್ ಬುಕ್ನಲ್ಲಿ 15 to 16 ಪೋಯಮ್ಸ್ಗಳಿದಾವೆ. ಅದರಲ್ಲಿ ಇರುವಂಥ ಯಾವುದಾದ್ರೂ ಒಂದು ಪೋಯಮನ್ನು ಕೊಡ್ತಾರೆ. ಹಾಗಾಗಿ ಪೋಯಮ್ ಡೆಫಿನೆಟ್, ಹಾಗಾಗಿ ಇದನ್ನು ಮಾಡಿಕೊಡ್ತೀನಿ. ಇದ ಪೋಯಮ್ ಬಂದ್ರೆ ಬರ್ಬೋದು, ನಿಮ್ಗೆ ಬರ್ಲಿಕ್ಕಿಲ್ಲ, ಬಂದ್ರು ಬರ್ಬೋದು, ಖಾತ್ರಿ ಬರ್ಬೋದು ರೀ. ಯಾಕಂತ ಕೇಳಿದ್ರೆ ಅಂದ್ರೆ ಅದು 1 of the 15 poems ಇಂದ ತಗೊಂಡದಂತಾಗಿದೆ. ನಿಮ್ಮ ಆ್ಯನುವಲ್ ಎಕ್ಸಾಮಿನೇಷನ್ಗೂ ಅಲ್ಲಿದ್ದ ತೊಗೊಂತಾರೆ, ಅದನ್ನು ಬಿಟ್ಟು ಬೇರೆ ತೊಗೊಳ್ಳಿಕ್ಕೆ ಬರೋದಿಲ್ಲ. ಹಾಗಾಗಿ ಪೋಯಮನ್ನು ಮಾಡಿಕೊಡ್ತೀನಿ. ಏನು ಬರ್ತದೆ ಸಮರಿ ಅಂದರೆ ಪೋಯಮದು ಹೋಮ್ ದೆ ಬ್ರಾಟ್ ಹರ್ ವಾರಿಯರ್ ಡೆಡ್ ಅಂತೇಳಿ ನಾನು ಕಲಿಸೀನಿ ಇದನ್ನು. ಪೋಯಮ್ 9th ಕನೇ ಇತ್ತು, ಸ್ವಲ್ಪ PUC ಫಸ್ಟ್ ಇಯರ್ಕೊಂಡು ಇತ್ತು ಅವಾಗ ಅಂತ ಅನಿಸ್ತದೆ. ನಾನು 2 ಕಡೆ ಕಲಿಸಿರ, 9th ಕನು ಕಲಿಸೀನಿ, PUC ಫಸ್ಟ್ ಇಯರ್ಗೂ ಕಲಿಸೀನಿ ಅಂತ ಅನ್ಕೋತೀನಿ ನಾನು, ಸ್ವಲ್ಪ ನೆನಪಿನ ಪ್ರಕಾರ. ಹೋಮ್ ದೆ ಬ್ರಾಟ್ ಹರ್ ವಾರಿಯರ್ ಡೆಡ್ ಅಂತಂದ್ರೆ ಒಬ್ಬ ವಾರಿಯರ್, ಸೈನಿಕ, ಸೋಲ್ಜರ್. ವೈಲ್ ಫೈಟಿಂಗ್ he lost his life, so his body was brought home, his home. So his wife decided not to continue her life after the death of her husband. She determined to follow her husband in the other world.
ಹಾಗಾಗಿ ಸತ್ತೇ ಬಿಡ್ಬೇಕಂತ ತಿಳ್ಕೊಂಡು ತೀರ್ಮಾನ ಮಾಡಿಬಿಡ್ತಾಳೆ. ಹಾಗಾಗಿ ಅಳುದಿಲ್ಲ, ಚೀರುದಿಲ್ಲ. ಹತ್ರ ದುಃಖ ಹೊರಗೆ ಹೋಗಿ ನಾವು ಆರಾಮಾಗಿ ಉಳಿದು ಬಿಡ್ಬೋದು. ಅಳಿಲಾರ್ದನ ಪೆಂಟ್ ಆಫ್ ಫೀಲಿಂಗ್ಸ್ ಅಂತ ಐತಿ. ಎಲ್ಲ ಫೀಲಿಂಗ್ಸ್ ಒಳಗೆ ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಟಬ್ ಅಂತಂದು ಅಂದ್ರೆ ಎಲ್ಲ ಬಸ್ಟ್, ಎಲ್ಲ ಒಂಥರ ಮೈಂಡ್ ಎಲ್ಲ ಬಸ್ಟ್ ಟೈಪ್ ಆದಂಗಾಗಿ ಸತ್ತು ಬಿಡ್ಬೋದು ಅಂತ ತಿಳ್ಕೊಂಡು ಆಕೆ ಮಾಡಿದ್ಲು. ಆದ್ರೆ ಆಕಿ ಜೊತೆಗಿರ್ತಕ್ಕಂಥ ಮೇಡನ್ಸ್, ಫ್ರೆಂಡ್ಸ್ ಆಕಿನ ಏನಾರು ಮಾಡಿ ಅಳಿಸ್ಬಿಡ್ತಾರೆ, ಬದುಕಿ ಉಳಿತಾಳ. ಹಿಂಗ ಆಕಿನ ಯಾವ ರೀತಿ ಪ್ರಯತ್ನ ಮಾಡಿ ಅಳಿಸ್ತಾರ ಅನ್ನುವಂಥದ್ದು ಈ ಪೋಯಮ್ದಲ್ಲಿ ಬಂದಿದೆ. ಬಹಳ ಚಂದದ ಸೈನಿಕನ ಹೆಂಡತಿಯ ಒಂದು ಏನು ಕಥೆ ಇದು ಪದ್ಯ. ಹೋಮ್ ದೇ ಬ್ರಾಟ್ ಹರ್ ವಾರಿಯರ್ ಡೆಡ್. ದೇ ಅಂದ್ರೆ ಜನ, ಆಕಿನ ಡೆಡ್ ಹಸ್ಬೆಂಡ್ ಅನ್ನ ಮನೆಗೆ ತಂದ್ರು. ಶಿ ನಾರ್ ಸೂನ್ಡ್, ಬೌಳಿಗೆ ಬಂದು ಬೀಳಲಿಲ್ಲ. ನಾರ್ ಟರ್ಡ್, ಒಂದು ಶಬ್ದನ ಸಹಿತ ಗಂಟಲದಿಂದ ಬರಲಿಲ್ಲ. ಆಲ್ ಹರ್ ಮೇಡನ್ಸ್ ವಾಚಿಂಗ್, ಆಕೆ ನೋಡ್ತಿರ್ತಕ್ಕಂಥ ಮೇಡನ್ಸ್ ಏನಂತಾರಂದ್ರೆ, ಓ ಶಿ ಮಸ್ಟ್ ವೀಪ್ ಆರ್ ಶಿ ವಿಲ್ ಡೈ. ಅಳಿಸ್ಬೇಕು ಏನಾರು ಮಾಡಿ, ಇಲ್ಲಕ್ಕ ಸತ್ತ ಹೋಗ್ಬಿಡ್ತಾರೆ. ಆಗ ಸಾಯ್ಬೇಕಂತ ನಾಡಕತ್ತಿಲ್ಲ. ದೆನ್ ದೆ ಪ್ರೇಸ್ಡ್ ಹಿಮ್ ಸಾಫ್ಟ್ ಅಂಡ್ ಲೋ. ಅವನ ಹಗರ್ಕ ಹೊಗಳಾಕ್ ಚಾಲು ಮಾಡ್ತಾರ. ಹೊಗಳಿಕೆ ಕೇಳಿ ಕೇಳಿ ಅವನ ಹೆಂಡತಿ ಅತ್ ಬಿಡ್ತಾಳ ಅಂತೇಳಿ ಒಂದನೇ ಪ್ರಯತ್ನ ಇದು. ಮತ್ತ ಕಾಲ್ಡ್ ಹಿಮ್ ವರ್ದಿ ಟು ಬಿ ಲವ್ಡ್. ಪ್ರೀತಿಸಲು ಯೋಗ್ಯವಿರುವ ಮನುಷ್ಯ ನಿನ್ನ ಗಂಡ. ಎಂತ ಮನುಷ್ಯ, ಬಂಗಾರ ಅಂತ ಮನುಷ್ಯ. ಮತ್ತು ಹೊಗಳ್ತಾರೆ ಟ್ರೂಯೆಸ್ಟ್ ಫ್ರೆಂಡ್. ಫ್ರೆಂಡ್ಗೆಲ್ಲ ಟ್ರೂಯೆಸ್ಟ್ ಫ್ರೆಂಡ್, ವೈರಿಗೆಲ್ಲ ನೋಬಲೆಸ್ಟ್ ಫೋ. ಫೋ ಅಂದ್ರೆ ವೈರಿ. ಟ್ರೂಯೆಸ್ಟ್ ಫ್ರೆಂಡ್ ಅಂಡ್ ನೋಬಲೆಸ್ಟ್ ಫೋ. ಇಷ್ಟು ಹೊಗಳಿದ್ರು ಸಹಿತ ಆ ಹೆಣ್ಮಗಳು, ವಾರಿಯರ್ಸ್ ಹೆಂಡತಿ, ಎಟ್ ಶಿ ನೈದರ್ ಸ್ಪೋಕ್ ನಾರ್ ಮೂಡ್. ಸ್ವಲ್ಪ ಶಬ್ದ ಮಾತಾಡ್ಲಿಲ್ಲ, ಏನಚ್ಚ ಅಲ್ಗಾಡಲೇ ಇಲ್ಲ, ಬಾಯಿಂದ ಏನೂ ಬರಲೇ ಇಲ್ಲ. ಗಪ್ ಚುಪ್ ಡಿಸೈಡ್ ಮಾಡಿಬಿಟ್ಟಾಳೆ ಸತ್ ಬಿಡೋದು ಅಂತೇಳಿ. ಮತ್ತೊಬ್ಬಕಿ ಒಂದೇ ಪ್ರಯತ್ನ ಫೇಲ್ ಆದಾಗ ಎರಡನೇದೊಬ್ರು ಸ್ಟೋಲೆ ಮೇಡನ್ನು, ಮತ್ತೊಬ್ಬಕಿ ಮೇಡನ್ನ. ಸ್ಟೋಲ್ ಅಂದ್ರೆ ಹಗುರ್ಕ ಕಳ್ತರದಿಂದ ಮ್ಯಾಕ್ ಹೇಳೋದ್ರಿ. ಸ್ಟೋಲೆ ಮೇಡನ್ನ ಫ್ರಮ್ ಹರ್ ಪ್ಲೇಸ್ ಲೈಟ್ಲಿ ಟು ದಿ ವಾರಿಯರ್ ಸ್ಟೆಪ್ಡ್. ಹಗರ್ಕ ಮ್ಯಾಕ್ ಎದ್ಲು, ಲೈಟ್ಲಿ ಟು ದಿ ವಾರಿಯರ್ ಸ್ಟೆಪ್ಡ್. ಸ್ಟೆಪ್ಡ್ ಅಂತ ಬರ್ದಾರ, ಮೊದಲೆಲ್ಲ ಸ್ಟೆಪ್ಟ ಇತ್ತು ಇದು. ಈಗೆಲ್ಲ ಬ್ಯಾಡ ತಗೋರಿ ಅದು ಕತಿ. ಹಿಂದಿನ ಒಂದು ವಿಡಿಯೋದಾಗ ಹೇಳಿ ನೋಡಿ, ಇದು ಬಂದೈತಿ. STEPT ಸ್ಟೆಪ್ಡ್ ಅಂತಿತ್ತು. ಭಾಳ ರಿಯಲ್ ಪೋಯಮ್ದಲ್ಲಿ ಇದ್ರಾಗ ಹಂಗ ಇತ್ತು ಒರಿಜಿನಲ್ಲಿ. ಇವರು ಸ್ಟೆಪ್ಡ್ ಅಂತ ಮಾಡ್ಯಾರ. ಲೈಟ್ಲಿ ಟು ದಿ ವಾರಿಯರ್ ಸ್ಟೆಪ್ಡ್ ಅಂದ್ರೆ ಶಿ ಸ್ಟೆಪ್ಡ್ ಲೈಟ್ಲಿ ಟು ದ ವಾರಿಯರ್. ಇಲ್ಲೇ ಹಗರ್ಕ ಮ್ಯಾಕ್ ಎದ್ದು ವಾರಿಯರ್ನ ಹತ್ರ ಬರ್ತಾಳೆ, ಡೆಡ್ ಬಾಡಿ ಹತ್ರ. ಟುಕ್ ದ ಫೇಸ್ ಕ್ಲಾತ್ ಫ್ರಮ್ ದ ಫೇಸ್. ಮುಖದ ಮ್ಯಾಗ ಹೊಚ್ಚಿದಂತ ಬಟ್ಟೆನ ತೆಗೆದು ಬರ್ತಾಳೆ. ರಕ್ತ ಎಲ್ಲ ಆಗಿರ್ತೈತಲ್ಲ, ಆಕೆ ದುಃಖ ಉಕ್ಕಿ ಬಂದು ಅಳ್ತಾಳ ಅಂತ ಹೇಳಿ. ಎಟ್ ಶೀ ನೈದರ್ ಮೂಡ್ ನಾರ್ ವ್ಯಾಪ್ಟ್. ಲಾಸ್ಟ್ ಪ್ರಯತ್ನ ಒಬ್ಬ ಮುದುಕಿ ಎಂದರೆ. ಅನುಭವ ಇರುವಲ್ಲಿ ಅಮೃತ ಇರುತ್ತದೆ ಅಂತಾರಲ್ರಿ, ಹಂಗ. ರೋಸ್ ಅಂದ್ರೆ ರೈಸ್, ರೋಸ್ ರೈಸ್ ಅನ್ ಎದ್ಲಪ್ಪ ಒಂದು ಮುದುಕಿ. ರೋಸ್ ಎ ನರ್ಸ್ ಆಕಿ. ಎಷ್ಟು ಏಜ್ ಅಂತ ಕೇಳಿದ್ರೆ 90 years ರೀ. ರೋಸ್ ಎ ನರ್ಸ್ ಆಫ್ 90 years. ಮ್ಯಾಕ್ ಹಗರ್ಕೆ ಎದ್ಲು, ಒಂದು ಪ್ಲಾನ್ ಮಾಡಿದ್ಲು. ಆ ವಾರಿಯರ್ ಹೆಂಡತಿಗೆ ಒಂದು ಸಣ್ಣದೊಂದು ಕೂಸಿತ್ತು, ತೊಟ್ಟಲ್ದನ್ನು ಕೂಸದು ಬೇಬಿ. ಆ ಕೂಸ್ ತಂದು ಆ ವಾರಿಯರ್ ಹೆಂಡತಿ ತೊಡಿ ಮೇಲೆ ಹಾಕ್ಬಿಡ್ತಾಳ್ರಿ. ಆ ಕೂಸ್ ನೋಡಿ ಈಕೆ ಬದುಕುವ ಆಸೆ ಹುಟ್ಲಿ ಅಂತ ಹೇಳಿ ಅದು ಬರೋಬ್ಬರಿ ಸಕ್ಸಸ್ ಆಗ್ತೈತಿ. ಓಕೆ, ರೋಸ್ ಎ ನರ್ಸ್ ಆಫ್ 90 years ಸೆಟ್ ಹೀಸ್ ಚೈಲ್ಡ್. ಹೀಸ್ ಅಂದ್ರೆ ಸೋಲ್ಜರ್ಸ್, ಅವ ಯಾರು ವಾರಿಯರ್ಸ್ ಚೈಲ್ಡ್, ಅಪಾನ್ ಹರ್ನಿ, ಅವ್ರದ್ದು ಕೂಸು ಅಕ್ಕಿ ಮೊಣಕಾಲ ಮೇಲೆ ತೊಡಿ ಮೇಲೆ ಆ ಕೂಸನ್ನ ಮಲಗಿಸ್ಬಿಡ್ತಾಳೆ. ಬಂತ ನೋಡಪ್ಪ ದುಃಖ ಉಕ್ಕಿ. ಮಗುಗಾಗಿ ಬದುಕಬೇಕಂತ ತಿಳ್ಕೊಂಡು ಆಸೆ ಹುಟ್ಟಿ ಬಿಡ್ತೈತಿ. ಗಂಡಗಾಗಿ ಸಾಯ್ಬೇಕು, ಬಟ್ ಬದುಕಿನ ಮಗನ ನೋಡ್ಕೊಳ್ಳೋರು ಯಾರು? ಮಗು ನಿನಗಾಗಿ ನಾ ಬದುಕ್ತೀನಪ್ಪ, ಸಾಯಕ್ ಅಲ್ಲ ಅಂತ ಡಿಸೈಡ್ ಮಾಡಿ ಬಿಡ್ತಾಳೆ. 90 years ನರ್ಸದ್ದು ಪ್ಲಾನ್ ಸಕ್ಸಸ್ಫುಲ್ ಆಗ್ತೈತಿ. ಬಂತು ನೋಡಪ್ಪ, ಲೈಕ್ ಸಮರ್ ಟೆಂಪೆಸ್ಟ್ ಕೇಮ್ ಹರ್ ಟಿಯರ್ಸ್. ಹರ್ ಟಿಯರ್ಸ್ ಕೇಮ್ ಲೈಕ್ ಸಮರ್ ಟೆಂಪೆಸ್ಟ್. ಅಂತ ಬಂದ್ಬಿಡ್ತಕ್ಕ ಕಣ್ಣೀರು. ಆಕೆ ಮಾತು ಇಲ್ಲ ಐತೆ ನೋಡ್ರಿ. ಸ್ವೀಟ್ ಮೈ ಚೈಲ್ಡ್ ಐ ಲಿವ್ ಫಾರ್ ದೀ. ಮಗುವೆ ನಿನಗಾಗಿ ನಾ ಬದುಕ್ತೀನಪ್ಪ, ಸಾಯುದಿಲ್ಲ ಅಂತ ಹೇಳಿರಿ. ಓಕೆ, ಬರ್ರಿ ನೋಡೋಣ. ಹೌ ಡಿಡ್ ದ ವಾರಿಯರ್ಸ್ ವೈಫ್ ರಿಯಾಕ್ಟ್ when her husband was brought dead? ಓಕೆ, ಎ ಕ್ವಶನ್. ಹೋಮ್ ದೇ ಬ್ರಾಟ್ ಹರ್ ವಾರಿಯರ್ ಡೆಡ್. ಹರ್ ಡೆಡ್ ವಾರಿಯರ್ ಏನ್ ಮಾಡಿಲ್ಲ ಆಕಿ? ಶೀರ್ನಾರ್ ಸೂಂಡ್ ನಾರ್ ಅಟಡೆ ಕ್ರೈ. ಇದನ್ನ ಬರದ್ ಬಿಡ್ರಿ ಎ ಕ್ವಶನ್ಗೆ. ಹಿಂಗೆ ರಿಯಾಕ್ಟ್ ಮಾಡಲು. ಹೌ ಡಿಡ್ ದ ವಾರಿಯರ್ಸ್ ವೈಫ್ ರಿಯಾಕ್ಟ್ when she saw face of her husband? Took the face cloth from the face.
ಮಾಡಿದ್ರಲ್ಲ ಯಾರೋ ಒಬ್ರು ನರ್ಸ್ ಸೆಕೆಂಡ್ ಹೆಣ್ಮಗಳು ಮಾಡಿದಲ್ಲ. ಟುಕ್ ದ ಫೇಸ್ ಕ್ಲಾತ್ ಫ್ರಮ್ ದ ಫೇಸ್, ತೆಗೆದ ಮೇಲೆ ರೀ ಆ ಫೇಸ್ ನೋಡಿ ಈಕೆ ಏನ್ ಮಾಡ್ತಾಳೆ, ಏನ್ ಮಾಡಿದ್ಲು ಅಂತ ಕೇಳ್ತಾರೆ. ಶೀ ನೈದರ್ ಮೂಡ್ ನಾರ್ ವ್ಯಾಪ್ಟ. ಬಿ ಕ್ವಶನ್ಗೆ ಆನ್ಸರ್. ಸಿ ಕ್ವಶನ್, ವಾಟ್ ಡಿಡ್ ದ ಮೇಡನ್ಸ್ ಸೇ ಲುಕಿಂಗ್ ಅಟ್ ದ ವಾರಿಯರ್ಸ್ ವೈಫ್. ವಾರಿಯರ್ಸ್ ವೈಫ್ ಏನು ಅಲ್ಗಾಡ್ಲಾರ್ದು ನೋಡ್ಕೊಂಡು ಏನಂತಾರ ಅವರು, ಸಿ ಶಿ ಮಸ್ಟ್ ವೀಪ್ ಆರ್ ಶಿ ವಿಲ್ ಡೈ ಅಂತಾರ. ಡಿ ವೇರ್ ವಾಸ್ ದ ವಾರಿಯರ್ ಬ್ರಾಟ್ ಡೆಡ್. ಎಲ್ಲಿ ತೊಂಬರ್ತಾರ, ಹೋಮ್. ದೇ ಬ್ರಾಟ್ ಹರ್ ಡೆಡ್ ವಾರಿಯರ್, ಹರ್ ವಾರಿಯರ್ ಡೆಡ್. ದೇ ಬ್ರಾಟ್ ಹರ್ ಡೆಡ್ ವಾರಿಯರ್ ಹೋಮ್ ಅಂದಂಗದ. ಹಿಂಗತ್ತೆ ಎಲ್ಲ ಸೀಕ್ವೆನ್ಸ್ ತಪ್ಪಿಸ್ಬಿಟ್ಟಾರೆ, ಆರ್ಡರ್ ಆಫ್ ವರ್ಡ್ಸ್. ಇದಕ್ಕೆ ಪೊಯೆಟ್ರಿ ಅಂತ ಕರೀತಾರ. ಸಲೀಸ್ ಆಗಿದ್ರೆ ಪ್ರೋಸ್ ಅಂತಿದ್ರಲ್ಲ. ಓಕೆ, ವೇರ್ ವಾಸ್ ದ ವಾರಿಯರ್ ಬ್ರಾಟ್ ಹೋಮ್. ಹೌ ಓಲ್ಡ್ ವಾಸ್ ದ ನರ್ಸ್? Rose a nurse of 90 years. Okay, fine. How old was the nurse? What did the warrior's wife say at last? Warrior's wife ಏನಂತಾರೆ ಇಲ್ಲ, ವರ್ಡ್ಸ್ ಇಲ್ಲ ಅದು ನೋಡ್ರಿ. Sweet my child, I live for thee. F question. G. What are the warrior's wife's tears compared? Like summer tempest came her tears. ನೀವು ಇದು ಆಕ್ಚುಲಿ ನಿಮಗೆ ನೀಗ್ತೈತಿಲ್ಲ ನೋಡ್ರಿ, ಇದು ಹಿಂಗೆ ಇದಕ್ಕೆದಂಗೆ ಬರಿಬಾರ್ದ್ರಿ. ಪೊಯೆಟಿಕ್ ಸ್ಟೈಲ್ ಅನ್ನ ಪ್ರೊಸೈಕ್ ಸ್ಟೈಲ್ನೊಳಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಬರಿಬೇಕ್ರಿ. ಇದಕ್ಕೆ ಆನ್ಸರ್ ಹೆಂಗೆ ಬರ್ತಿದ್ವಿ ಕೇಳಿದ ಪ್ರಕಾರ ಅಂತಂದ್ರೆ, ವಾಟ್ ಆರ್ ದ ವಾರಿಯರ್ಸ್ ವೈಫ್ಸ್ ಟಿಯರ್ಸ್? ದ ವಾರಿಯರ್ಸ್ ವೈಫ್ಸ್ ಟಿಯರ್ಸ್ ಆರ್ ಕಂಪೇರ್ಡ್ ಟು ಸಮ್ಮರ್ ಟೆಂಪೆಸ್ಟ್. ಹಿಂಗೆ ಬರಿಬೇಕಮ್ಮ. ಕೆಲ ಹುಡುಗರು ವಯಸ್ಸದ್ದವರು ಹಿಂಗತೆ ಬರೀತಾರ, ಇಲ್ಲಕಂದ್ರೆ ಇದನ್ನ ಬರ್ದ್ ಬಿಡೋದ್ರಿ. ಲೈಕ್ ಸಮ್ಮರ್ ಟೆಂಪೆಸ್ಟ್ ಕೇಮ್ ಹರ್ ಟಿಯರ್ಸ್ ಹಿಂಗತೆ ಬರ್ದ್ ಬಿಡೋದು. ಮಾರ್ಕ್ ಕೊಡ್ತಾರೆ, ಏನ್ ತೊಂದರೆ ಇಲ್ರಿ. ನೆಕ್ಸ್ಟ್, ವಿಚ್ ವರ್ಡ್ ಇನ್ ದ ಪೋಯಮ್ ಈಸ್ ದ ಆಂಟೋನಿಮ್ ಆಫ್ ಫ್ರೆಂಡ್? ಫ್ರೆಂಡ್ ದ ಅಪೋಸಿಟ್ ವರ್ಡ್ ಫೋ ಅಂತ ಐತಲ್ಲ. ಹೂ ಕಮ್ಸ್ ದೇರ್ ಫ್ರೆಂಡ್ ಆರ್ ಫೋ ಅಂತಾರಂತ ಮಿಲಿಟರಿ ಅವರು. ಟ್ರೂಯೆಸ್ಟ್ ಫ್ರೆಂಡ್ ಅಂಡ್ ನೋಬ್ಲೆಸ್ಟ್ ಫೋ ಅಂತೇಳಿ. ಪಾಯ್ಸನ್ ಟ್ರೀ ಅಂತ ಒಂದು 10th ಒಂದು ಪೋಯಮ್ ಆತ, ಅಲ್ಲಿ ಬಂದೈತಲ್ರಿ. ಸ್ಟೀಲ್ ಅಂತ ಬಂದೈತಿ, ಫೋ ಅಂತ ಬಂದೈತಿ ಅಂತ ಅನ್ಕೋತೀರಿ, ಬಂದೈತ್ರಿ. ನೆಕ್ಸ್ಟ್ ಏನೈತೇನ್ರಿ ಇನ್ನೊಂದು ಏನಾರ ಇದೆ ಫ್ರೆಂಡ್. ಕಂಪ್ಲೀಟ್ ದ ಎನಾಲಜಿ. ಲೋ ಫೋ ರೈಮಿಂಗ್ ವರ್ಡ್. ಕ್ರೈ ಡೈ ಅಂತ ಬರ್ದೇನೆ, ನೋಡೋಣ ಬರ್ರಿ. ಲೋ ಫೋ ಕ್ರೈ ಕೊಟ್ಟಾರ. ಎಲ್ಲಿ ಕ್ರೈ ಇದೆ, ಡೈ ಮಾಡ್ರಿ. ಸರಿ ತಾನೆ? ಓಕೆ, ಕಂಪ್ಲೀಟೆಡ್. ನೆಕ್ಸ್ಟ್ ಗ್ರಾಮರಿಗೆ ಬರ್ತೇನ್ರಿ. ಗ್ರಾಮರ್ ಇಲ್ಲಿ ಏನ್ ಮಾಡ್ಬೇಕಾಗ್ತೈತೆ ಅಂದ್ರೆ, ನೀವು ಇಲ್ಲಿ 1 ಮಾರ್ಕಿನ 4 ಕ್ವಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಒಂದು ಪ್ರಿಪೊಸಿಷನ್ ಇಲ್ಲ ಆರ್ಟಿಕಲ್. ಒಂದೊಂದು ವರ್ಷ ಪ್ರಿಪೊಸಿಷನ್ ತುಂಬು ಅಂತ ಕೊಡ್ತಾರೆ, ಒಂದೊಂದು ವರ್ಷ ಆರ್ಟಿಕಲ್ ತುಂಬು ಅಂತ ಕೊಡ್ತಾರೆ. ಎಸ್, 1ನೇ ಕ್ವಶನ್. ಸೆಕೆಂಡ್ ಕ್ವಶನ್ ಏನಿರ್ತೈತೆ ಅಂದ್ರೆ, ರೀಅರೇಂಜ್ಮೆಂಟ್ ಆಫ್ ಸಿಗ್ಮೆಂಟ್ಸ್ ಇರ್ತೈತಿ, ಕಂಪಲ್ಸರಿ ಇರ್ತೈತ್ರಿ. ಸ್ವಲ್ಪ 2 ಮಾರ್ಕ್ 3 ಮಾರ್ಕ್ ಕ್ವಶನ್ಸ್ ಏನದವಲ್ಲ ಅಷ್ಟೇ ನಿಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಅಂತ ಅನಿಸ್ತದೆ ನನಗೆ ಬ್ಲೂ ಪ್ರಿಂಟ್. ಯಾಕಂದ್ರೆ ಒಂದು ನೋಡಿದೆ ನಾನು, 2 ಮಾರ್ಕ್ ಕ್ವಶನ್ಸ್ ಬ್ಲೂ ಪ್ರಿಂಟ್ ಕೊಟ್ಟಿಲ್ಲ, ಬಟ್ ಕ್ವಶನ್ ಕೊಟ್ಟಾರ. ಇದು 24 ಅಲ್ಲ, ಹಾಗಾಗಿದೆ. ಉಳ್ಕದೆಲ್ಲ ಬರ್ತೈತ್ರಿ. ಇಲ್ದಿದ್ರೆ ನಾನು ಯಾಕೆ ಮಾಡ್ತೇನ್ರಿ ವಿಡಿಯೋನ, ನಿಮ್ಗೇನು ಮಿಸ್ಗೈಡ್ ಮಾಡ್ಲಿ ಖಂಡಿತ ಇಲ್ಲ. ಸ್ವಲ್ಪ ಬ್ಲೂ ಪ್ರಿಂಟ್ ನೋಡ್ಕೊಂಬಿಟ್ರಿ ಅಂತ ಹೇಳಿದ್ನಲ್ರಿ. ಇದೆಲ್ಲ ಕರೆಕ್ಟ್ ಅದಾವ. ಇದೆಲ್ಲ ಹೆಂಗೈತಿ ಇವತ್ತು ಸಹಿತ. ಸೆಕೆಂಡ್ ಇದು. ಥರ್ಡ್ ಏನಿರ್ತೈತೆ ಅಂದ್ರೆ ಸಬ್ಜೆಕ್ಟ್ ಫಾರ್ಮ್ ಅಗ್ರಿಮೆಂಟ್ ಅಂತ ಕರೀತಾರೆ ಇದನ್ನ. ಫೋರ್ತ್ ಏನಿರ್ತೈತಲ್ಲ ಟೆನ್ಸ್ ಫಾರ್ಮ್ ಅಂತ ಇರ್ತೈತಿ. ಇವನ್ನ ಒಂದೊಂದು ಕ್ವಶನ್ ಬರೆದು 4 ಮಾರ್ಕ್ಸ್ ಗಿಟ್ಟಿಸ್ಕೋಬೇಕು. ಒಂದು ಇಲ್ಲಿದ್ರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ, ಲಿಂಕರ್ಸ್ ಕೊಟ್ಟಿರ್ತಾರೆ, ಲಿಂಕರ್ಸ್ ಕಂಜಂಕ್ಷನ್ಸ್. ಈ ಲಿಂಕರ್ಸ್ಗಳನ್ನ ಬ್ಲ್ಯಾಂಕ್ ನಲ್ಲಿ ಫಿಲ್ಅಪ್ ಮಾಡಬೇಕು. ಇದನ್ನಾದ್ರೂ ಮಾಡ್ಬೋದು ನೀವು, ಇಲ್ಲ ಇದನ್ನಾದ್ರೂ ಮಾಡ್ಬೋದು. 2ರಾಗ ಒಂದು ಮಾಡ್ರಿ. ಕೆಲವು ಜನ ಹಂಗ ಇರ್ತಾರೆ ವಿದ್ಯಾರ್ಥಿಗಳು, ಇವನು ಮಾಡ್ತಾರೆ ಇವ್ರು ಮಾಡ್ತಾರ. ಯಾಕೋ ಹಂಗೆ ಮಾಡಿದೆ ಅಂತ ಕೇಳಿದ್ರೆ, ಸರ್ ಅಕಸ್ಮಾತ್ ಇದ್ರಾಗ ಕಮ್ಮಿ ಬಂದ್ರೆ ಅದ್ರಾಗ ಇದಾಗ 4 ಬಂದದ್ದು ಹಿಡಿತೀವಿ. ಫಾರ್ ಎಕ್ಸಾಂಪಲ್ ಇದನ್ನು ಬರ್ದಂದ್ರೆ ಇದಕ್ಕೆ 4 ಬಂದವ ಅಂತ ಹೇಳ್ರಿ. ಇದ್ರಾಗ ಒಂದು ಯಾವುದೇ ಮಿಸ್ಟೇಕ್ 3 ಆಗೈತಿ, 2 ಬರೆದೀನಿ ನಾನು. ಅವಾಗ ಏನ್ ಮಾಡ್ಬೇಕು, ನಾವು ಚೆಕ್ ಮಾಡ್ಬೇಕಂತ ಐತಿ. ಇದನ್ನು ಚೆಕ್ ಮಾಡ್ತೀವಿ, ಇದು 3 ಕೊಡ್ತೀವಿ. ಇದನ್ನ ಚೆಕ್ ಮಾಡ್ತೀವಿ, ಇದಕ್ಕೆ 4 ಕರೆಕ್ಟ್ ಅದ 4 ಕೊಡ್ತೀವಿ. ಏನ್ ಮಾಡ್ತೀವಿ ಅವಾಗ 2 ಹಿಡ್ತೀವಿ ಅಂದ್ರೆ 4 ಮರಿ 7. ಇಲ್ಲ ಯಾವ್ದು ಕಮ್ಮಿ ಐತಿ ಅದನ್ನ ರೌಂಡ್ ಕಟ್ಟಿ ಎಕ್ಸ್ಟ್ರಾ ಅಂತೇಳಿ, ಯಾವ್ದು ಹೆಚ್ಚೈತಿ ಅದನ್ನ ಕೌಂಟಿಗೆ ಹಿಡಿತೀವಿ. ಮತ್ತೆ ಸ್ಟೂಡೆಂಟ್ ಫ್ರೆಂಡ್ಲಿ ಅಲ್ವೇನು,
ಹಾಗಾಗಿ ಕೆಲವು ಜನ ವಿದ್ಯಾರ್ಥಿಗಳು ಸ್ವಲ್ಪ ಏನಾದ್ರೂ ಡೌಟ್, ಇದ್ರಾಗ ಒಂದು ಯಾವ್ದಾದ್ರು ಡೌಟ್ ಐತಾ, ಇದ್ರಾಗ ಒಂದು ಯಾವ್ದಾದ್ರು ಡೌಟ್ ಐತಾ, ಎರಡು ಬರೋದು ಬಿಡೋದು. ಓಕೆ, ನಿಮಗೆ ಈ ಸದ್ಯಕ್ಕೆ ಈ 2 ಕ್ವಶನ್ಸ್ಗಳನ್ನ ಬಿಡಿಸ್ಕೊಡ್ತೇನೆ. ಇನ್ ಅನ್ ಇಂಟರ್ವ್ಯೂ ದ ಹಾಕ್ರಿ, ಕರೆಕ್ಟ್ ಆಗ್ತದೆ. ದ ಕ್ಯಾಂಡಿಡೇಟ್, ಇದು ಯೂಸ್ ಪ್ರಾಪರ್ ಆರ್ಟಿಕಲ್ ಅಂತದ ನೋಡ್ರಿ. ದ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹಿಸ್ ನೇಟಿವ್ ಪ್ಲೇಸ್. ಯಾವುದೋ ಒಬ್ಬ ಕ್ಯಾಂಡಿಡೇಟ್, ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್, ಯಾವ ಕ್ಯಾಂಡಿಡೇಟ್ ಅವ, ಅವ್ನ ನೇಟಿವ್ ಪ್ಲೇಸ್ ಕೇಳಲ್ಪಟ್ಟನಲ್ಲ, ಆ ಕ್ಯಾಂಡಿಡೇಟ್ ಡೆಫಿನೆಟ್ ಆಗ್ತಾನ, ಆದ್ದರಿಂದ ದ ಬರ್ತದೆ. ಇಲ್ಲಿ ಕೊಟ್ಟಾನ ಪ್ಲೇಸ್ ಡೆಮೋಕ್ರಸಿ ಅನ್ ಇಂಪಾರ್ಟೆಂಟ್ ಇನ್ ರೋಲ್ ದ ಮೀಡಿಯಾ. ನಾ ಮಾಡೇನಿ ಹಿಂಗತೆ, ದ ಮೀಡಿಯಾ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆಮೋಕ್ರಸಿ. ಓಕೆ, ಈ ತರಹ ನೀವು ಸರಿಯಾಗಿ ಆನ್ಸರ್ ಕರೆಕ್ಟ್ ಹೆಂಗೆ ಬರೀತೀರಿ ನಾವ್ರಿ? ಆನ್ಸರ್ ನೀವು 31 A ಅನ್ರಿ, 1 ಅನ್ರಿ, ಹಿಂಗತೆ ಬರ್ದ್ ಬಿಡ್ರಿ. ಆರ್ಟಿಕಲ್ ಅಂಡರ್ಲೈನ್ ಮಾಡ್ರಿ, ಇದೆಲ್ಲ ಬರಿಬಾರ್ದ್ರಿ. ಇದನ್ನ ಕರೆಕ್ಟ್ ಆಗಿ ಸೆಕೆಂಡ್ ಅನ್ರಿ, ಕರೆಕ್ಟ್ ಆಗಿ ಹಿಂಗೆ ಬರ್ದ್ ಬಿಡ್ರಿ. ಇದೆಲ್ಲ ಬರಿಬೇಡ್ರಿ, ಬರ್ಕೊಂತ ಕೂತಿರಿ ಮತ್ ನೀವ್ರಿ. ಕೆಲ್ಸಕ್ಕೆ ಹಿಡಿತಾನ ಅದು. ಇದನ್ನೆಲ್ಲ ಕರೆಕ್ಟ್. ಇದು ಥರ್ಡ್ ಇದನ್ನ ಹೆಂಗ್ ಬರಿಬೇಕು ಇದು ನೋಡೋಣ. ಬರ ಫಸ್ಟ್ ಆನ್ಸರ್ ನೋಡೋಣ. ದ ನಂಬರ್ ಆಫ್ ಡ್ರಾಪ್ ಔಟ್ಸ್, ಅದಲ್ಲೋ, ಎಸ್, ಕ್ವೈಟ್ ಲಾರ್ಜ್. ಬಹಳ ಇರೋದು ಡ್ರಾಪ್ ಔಟ್ಸ್ ಅಲ್ಲ, ಡ್ರಾಪ್ ಔಟ್ಸ್ಗಳ ಸಂಖ್ಯೆ. ವಿದ್ಯಾರ್ಥಿಗಳು ಬಹಳ ಸಲ ಹೇಳಿ ನಾನು, ವೇರಿಂಗ್ ಶರ್ಟ್ಸ್ ಹ್ಯಾಸ್ ಬಿಕಮ್ ಎ ಫ್ಯಾಷನ್ ಅಂತ ಸೊಲಿಗಾರ್ ಲೆಸನ್ ಅಂತ ಒಂದು ಲೆಸನ್ ಇತ್ತು, ಅಲ್ಲೇ ತಪ್ಪು ಮಾಡಿದ್ರು ಅವರು. ಇದು ಏನಂತ ಕರಿತೀವಪ್ಪ ಅಂದ್ರೆ ಎರರ್ ಆಫ್ ಪ್ರಾಕ್ಸಿಮಿಟಿ ಅಂತ ಕರೀತಾರ. ಡ್ರಾಪ್ ಔಟ್ಸ್ ನೋಡ್ಕೊಂಡು ಪ್ಲೇವರಲ್ ಐತಲ್ಲ ಅಂತ ವರ್ ಹಾಕ್ತಿರ್ ನೀವ್ರಿ. ಯಾವಾಗಲೂ ನಾನು ನೋಡಿನಲ್ಲ, 6 ಕ್ವಶನ್ ಪೇಪರ್ ಈಗಾಗಲೇ ಬಿಡಿಸೇನೆ. 6 ಕ್ವಶನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಟೈಪ್ ಆಫ್ ಕ್ವಶನ್ ಬರೇ ಇದಾದರೆ ಆಫ್ ಸಬ್ಜೆಕ್ಟ್ ಹೊರಬ್ ಅಗ್ರಿಮೆಂಟ್ಗೆ. ಮತ್ತೆ ಬೇರೆ ಬೇಕಾದಷ್ಟು ಅದಾವ್ರಿ. ಎಲ್ಲೇ ನಿಮಗೆ ಸಬ್ಜೆಕ್ಟ್ ಹೊರಬ್ ಅಗ್ರಿಮೆಂಟ್ಗೆ ಅಬಂಡೆಂಟ್ ಸೋರ್ಸ್ ಸಿಗುತ್ತಂದ್ರ SSLC ಒಂದು ಲೆಸನ್ ಅದ ರೀ, ಇಂಗ್ಲಿಷ್ ಮೀಡಿಯಮ್ದವ್ರದ್ದು. ಲಾಸ್ಟ್ ಪೇಜ್ನೊಳಗ ಏನ್ ಕೊಟ್ಟಾರ, ಏರಿಯಾ ಆಫ್ ಕನ್ಫ್ಯೂಷನ್ ಅಂತ ಕೊಟ್ಟಾರ. ಮಸ್ತ್ ಎಕ್ಸಾಂಪಲ್ಸ್ ಎಲ್ಲ ಅದಾವ. ಅದ್ರಾಗ ಒಂದು ಯಾವ್ದಾರು ತಗೋಬೇಕಿತ್ತು. ಇದು 7th ಕ್ವಶನ್ ಪೇಪರ್ ನಾನು ಈ ಸದ್ಯಕ್ಕೆ ಬಿಡ್ಸಾಕತ್ತಿದ್ದು. ಇಷ್ಟು ಕ್ವಶನ್ ಪೇಪರ್ದಲ್ಲಿ ಇದೇ ಟೈಪ್ ತಗೊಂಡಾರ. ಇದೇ ಟೈಪ್ ಇತ್ತಂದ್ರೆ ಮಾಡಿಬಿಡ್ರಿ ನೀವು ವಿದ್ಯಾರ್ಥಿಗೆ. ಸರಳ, ನಿಮ್ಗೂ ಚೋಣ ಅಲ್ರ. ಆಫ್ ಅಂತ ಇರ್ತೈತಿಲ್ಲ ವಿದ್ಯಾರ್ಥಿಗಳು, ಇದರ ಹಿಂದಿರ್ತೈತಿ ವರ್ಡ್. ಇದಕ್ಕೆ ಸಬ್ಜೆಕ್ಟ್ ವರ್ಡ್ ಅಂತಾರ, ಇದಕ್ಕೆ ಸಬ್ಜೆಕ್ಟ್ ಅಟ್ರಿಬ್ಯೂಟ್ ಅಂತಾರ. ಇಲ್ಲಿ ಬರ್ಬೇಕಾದಂತ ವರ್ಬ್ ಸಬ್ಜೆಕ್ಟ್ ವರ್ಡ್ಗೆ ಅಗ್ರಿ ಆಗುವಂತ ವರ್ಬ್ ಬರಬೇಕು. ಹಾಗಾದ್ರೆ ದ ನಂಬರ್ ಸಿಂಗುಲರ್ ಐತಿ, ಅದಕ್ಕೆ ವಾಸ್. ದ ನಂಬರ್ ಆಫ್ ಡ್ರಾಪ್ ಔಟ್ಸ್ ವಾಸ್ ಕ್ವೈಟ್ ಲಾರ್ಜ್. ಹೆಂಗ್ ಬರೀದ ಆನ್ಸರ್? ಇದನ್ನ ಬರೀರಿ, ಇದನ್ನ ಬರೀರಿ, ಇದನ್ನ ಅಂಡರ್ಲೈನ್ ಮಾಡ್ರಿ, ಇದನ್ನು ಅಂಡರ್ಲೈನ್ ಮಾಡ್ರಿ. ಇದು ಮುಂದೆ ಬ್ರಾಕೆಟ್ನಾಗ ಇದ್ದದನ್ನ ಬರಿಬಾರ್ದ್ರಿ, ಇದನ್ನ ಬರೆದ್ ಬಿಟ್ರಿ. ಎಸ್, ಆಮೇಲೆ ಇದನ್ನೆಲ್ಲ ಬರಿಬಾರ್ದ್ರಿ, ಹಿಂಗೆಲ್ಲ ಕ್ವಶನ್ದಲ್ಲಿ ಬರಿಬಾರ್ದ್ರಿ. ಓದಕ್ಕಷ್ಟ ನಿಮ್ಗದು. 4th ಏನ್ ಬರಿಬೇಕಿಲ್ಲ? ಎಸ್, ಟೆನ್ಸ್ ಫಾರ್ಮ್, ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ಫಾರ್ಮ್ ಅಂತಾರ, ವರ್ಬ್ ಫಾರ್ಮ್ ಇಲ್ಲ ಟೆನ್ಸ್ ಫಾರ್ಮ್ ಅಂತಾರ. ನೋಡ್ಕೋಬೇಕು. ಬಿ ಬಂದೈತಿ ಅಂದ್ರೆ ಯಾಮೀಸಾರ್ ತುಂಬಬೇಕು ಅಂತ ಅರ್ಥ. ಯಾಮೀಸಾರ್ ಬಂತು ಅಂದ್ರೆ ಡ್ರಿಂಕಿಂಗ್ ING ಬರ್ಬೇಕು. ಐ ಆಮ್ ರೀಡಿಂಗ್, ಐ ಆಮ್ ಗೋಯಿಂಗ್, ಶಿ ಈಸ್ ಕಮಿಂಗ್, ಶಿ ಈಸ್ ಕಮ್ ಅಂತೀರನ್ರಿ, ಶಿ ಈಸ್ ಕೇಮ್ ಅಂತೀರನ್ರಿ. ಯಾಮೀಸಾರ್ ಬಂದೈತಿ ಅಂದ್ರೆ ಬಿ ಫಾರ್ಮ್ ಅಂದ್ರೆ ಯಾಮೀಸಾರ್ ಇಲ್ಲ ವಾಸ್ವೇರ್. ವಾಸ್ವೇರ್ ಯಾಮೀಸಾರ್ ಬಂತು ಅಂದ್ರೆ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ವರ್ಬ್ ING ಆಗ್ಬೇಕು. ಒನ್ ಡೇ ಅಂದ್ರೆ ಯಾವುದೋ ಹಿಂದಿನ ಕಥೆ ಹೇಳಿ ಕತ್ತಾರ. ಎ ವೂಲ್ಫ್ ಅದಲ್ಲ ಸಿಂಗುಲರ್ ಆಗ್ತತಿ. ವಾಸ್ ಪಾಸ್ಟ್ ಟೆನ್ಸ್, ಅದರಿಂದ ಸಿಂಗುಲರ್, ಅದರಿಂದ ವಾಸ್. ಡ್ರಿಂಕ್ ದ ING ಫಾರ್ಮ್ ಡ್ರಿಂಕಿಂಗ್. ಒನ್ ಡೇ ಎ ವೂಲ್ಫ್ ವಾಸ್ ಡ್ರಿಂಕಿಂಗ್. ಇದನ್ನಾದ್ರೂ ಅಂಡರ್ಲೈನ್ ಮಾಡ್ಬಿಡ್ರಿ, ಇದನ್ನ ಬರಿಬ್ಯಾಡ್ರಿ, ಇದನ್ನ ಬರೆದ್ ಬಿಡ್ರಿ. ಎಸ್, ವಾಟರ್ ಫ್ರಮ್ ಎ ಸ್ಟ್ರೀಮ್ ಟು ಕ್ವೆಂಚ್ ಇಟ್ಸ್ ಥರ್ಸ್ಟ್. ಮತ್ತೆ ಇದು ಬರಿಬ್ಯಾಡ್ರಿ, ಇದನ್ನ ಯಾಕೆ ಬರಿತೀರಿ? ಇದು ಎಲ್ಲ ಇದು ಬರ್ರಿ, ಇದು ಬ್ರಾಕೆಟ್ ಇದು ಬರಿಬಾರ್ದು ಫ್ರೆಂಡ್. ಎಸ್, ಕಮಿಂಗ್ ಟು ಲಿಂಕರ್ಸ್. ಲಿಂಕರ್ಸ್ ಬಗ್ಗೆ ಒಂದು ಮಾತು ಹೇಳಿ ನಿನಗೆ. ಈ ಲಿಂಕರ್ಸ್ ಮತ್ತು ಹಿಂದೊಂದು ಎಕ್ಸ್ಪ್ರೆಷನ್ ತುಂಬಿದ್ದಲ್ಲ, ಶೈಡ್ ಅವೇ ಫ್ರಮ್ ಹಾರ್ಡ್ ವರ್ಕ್ ಅಂತ ಐತಲ್ಲ, ಆ ಎಕ್ಸ್ಪ್ರೆಷನ್ಸ್ ಮತ್ತು ಲಿಂಕರ್ಸ್ಗಳು ಡೆಫಿನೆಟ್ಲಿ ಇವು ಟೆಕ್ಸ್ಟ್ ಬುಕ್ ನಿಂದ ತಕ್ಕೊಂಡಿರ್ತಾರ, ಇಲ್ಲ ವರ್ಕ್ ಬುಕ್ ನಿಂದ ತಕ್ಕೊಂಡಿರ್ತಾರ. ಲಿಂಕರ್ಸು ಎಕ್ಸ್ಪ್ರೆಷನ್ಸು. ಆದರೆ ಇವುಗಳನ್ನು ಯೂಸ್ ಮಾಡುವಂತ ಕೊಟ್ಟಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫ್ ಇರ್ತದಲ್ಲ, ಇದು ಟೆಕ್ಸ್ಟ್ ಬುಕ್ ನಿಂದಾದ್ರೂ ಇರ್ಬೋದು, ಇಲ್ಲಕ್ಕಂದ್ರೆ ಬೇರೆ ಕರಿಂದ ತಗೋಬಹುದ್ರಿ. ಈಗ ಹೊಸದಾಗಿ ಬಂದಿರತಕ್ಕಂಥದ್ದು. ಮೊದಲೆಲ್ಲ ಟೆಕ್ಸ್ಟ್ ಬುಕ್ನಾಗ ಇರ್ತಿದ್ರಿ, ಟೆಕ್ಸ್ಟ್ ಬುಕ್ ನಿಂದ ಪ್ಯಾರಾಗ್ರಾಫ್ ಕೊಡ್ತಿದ್ರು. ಓಕೆ, ಲಿಂಕರ್ ಎಕ್ಸ್ಪ್ರೆಷನ್ಸ್ಗೆ ಸಂಬಂಧಪಟ್ಟ ವಿಶೇಷತೆ ಏನಂದ್ರೆ ಡೆಫಿನೆಟ್ಲಿ ದೇ ಆರ್ ಟೇಕನ್ ಫ್ರಮ್ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್, ಐದರ್ ಟೆಕ್ಸ್ಟ್ ಬುಕ್ ಆರ್ ಫ್ರಮ್ ವರ್ಕ್ ಬುಕ್. ಬಟ್ ದ ಪ್ಯಾರಾಗ್ರಾಫ್ ಈಸ್ ನಾಟ್ ಶ್ಯೂರ್ ಟು ಟೇಕ್ ಇಟ್ ಫ್ರಮ್ ಟೆಕ್ಸ್ಟ್ ಬುಕ್. ಔಟ್ ಆಫ್ ಟೆಕ್ಸ್ಟ್ ಬುಕ್ ಇರ್ಬೋದು, ಇಲ್ಲ ಫ್ರಮ್ ಟೆಕ್ಸ್ಟ್ ಬುಕ್ ಇರ್ಬೋದು.
ಓಕೆ, ಇದೊಂದು ಬೇರೆ ಫ್ರಮ್ ಔಟ್ ಆಫ್ ಟೆಕ್ಸ್ಟ್ ಬುಕ್ ಅದ ನೋಡ್ರಿ ಅದು. ಬಿಕಾಸ್ ಅಂದ್ರೆ ಯಾಕೆಂದರೆ ದೆನ್ ಟೆಂಪೊರಲ್ ಅನಂತರ, ದಸ್ ಹೀಗೆ, ಆಫ್ಟರ್ ಅನಂತರ ಟೆಂಪೊರಲ್. ಬಟರ್ ಮೇಕಿಂಗ್ ಬಿಗಿನ್ಸ್ ವಿತ್ ದ ಕಾವ್. Butter making begins with the cow because the milk of Jersey has a high percentage of milk fat in it. They are sometimes called the butter breads. After the milk is obtained, ಇದ್ರಾಗ ಏನು ಬಂದೈತಿ ಪೂರ ಬೆಣ್ಣೆ ತಯಾರಿಕೆ, ಶೀತಲೀಕರಣ ಮಾಡೋದು, ಹಾಲಿನಿಂದ ಹಿಡ್ಕೊಂಡು ಬೆಣ್ಣೆ ತಯಾರು ಮಾಡಿ ಅದನ್ನ ಪ್ಯಾಸ್ಚರೈಸೇಷನ್ ಮಾಡೋವರೆಗೂ ಪ್ರೋಸೆಸ್ ಇದು. ಓಕೆ, ಆಫ್ಟರ್ ದ ಮಿಲ್ಕ್ ಈಸ್ ಆಬ್ಟೇನ್ಡ್, ಪ್ರೊಸೆಸ್ ಯಾವಾಗಲೂ ಪ್ಯಾಸಿವಸ್ ಇರ್ತದೆ ಅಂತ ಐತ್ರಿ. ಇರ್ಲಿ ಬಿಟ್ರಿ, ಸದ್ಯಕ್ಕೆ ಬೇಕಾಗಿಲ್ಲದು. ದ ಮಿಲ್ಕ್ ಈಸ್ ಆಫ್ಟರ್ ದ ಮಿಲ್ಕ್ ಈಸ್ ಆಬ್ಟೇನ್ಡ್, ದ ಕ್ರೀಮ್ ಈಸ್ ಸಪರೇಟೆಡ್. ದ ಕ್ರೀಮ್ ಈಸ್ ದೆನ್ ಸೋಸ್ಡ್ by letting it stand at a room temperature. Soaring gives its a flavor and makes it easier to churn. ಎಲ್ಲ ನೋಡ್ಕೋಬೇಕು. ರೂಮ್ ಟೆಂಪ್ರೇಚರ್ ಅಂದ್ರೆ ಎಷ್ಟು ಟೆಂಪ್ರೇಚರ್ನ ಐತ್ರಿ ಅದ್ರಿ, ಜೀರೋ ಟೆಂಪ್ರೇಚರ್ನ ಇದ್ದಂಗೆ ಐತ್ರಿ. ಆಮೇಲೆ ಇದೆಲ್ಲ ಸ್ವಲ್ಪ ನಿಮ್ಗೆ ಗೊತ್ತಿರ್ಬೇಕ್ರಿ, ನನಗೆ ಹೇಳಿಕೆ ಸ್ವಲ್ಪ ಅವಸರ ಮಾಡ್ಲಿಕ್ಕತ್ತೀನಿ. ಎಲ್ಲ ಫ್ಲೇವರ್ ಮೇಕ್ಸ್ ಇಟ್ ಈಸಿಯರ್ ಟು ಚರ್ನ್ ಅಂದ್ರೆ ಕಟ್ಟಿಯೋದು, ಮಜ್ಜಿಗೆ ಕಟ್ಟಿತಾರಲ್ಲ ಬೆಣ್ಣೆ ತೆಗಿಬೇಕಾದ್ರೆ ಅದು ರೀ, ಹೌದಾ. ದ ಕ್ರೀಮ್ ಈಸ್ ಪಾಶ್ಚರ್ಡ್. ಶೀತಲೀಕರಣ ಮಾಡಿದ್ರೆ ಅದು 40 to 50 ಡಿಗ್ರಿ ಸೆಲ್ಸಿಯಸ್ಗೆನ ತರ್ತಾರೆ ನೋಡ್ರಿ, ಅದನ್ನ ಕಾಯಿಸ್ಬಿಟ್ಟು. ಎಷ್ಟು ಯಾಕೆ ಅದು ಮಾಡ್ತಾರೆ ಅಂದ್ರೆ ಟು ಕಿಲ್ ದ ಬ್ಯಾಕ್ಟೀರಿಯಾ ಅಂಡ್ ಎನ್ಜೈಮ್ಸ್. ದಸ್ ಹೀಗೆ ಬಟರ್ ಕ್ಯಾನ್ ಲಾಸ್ಟ್ ಲಾಂಗರ್, ಭಾಳ ದಿವಸ ಮುಂದುವರ್ತೈತೆ, ಯಾಕಂದ್ರೆ ಇಟ್ ಈಸ್ ನಾಟ್ ಇನ್ಫೆಕ್ಟೆಡ್ ಬೈ ಬ್ಯಾಕ್ಟೀರಿಯಾ. ಓಕೆ, ಇದಕ್ಕೆಲ್ಲ ಕರೆಕ್ಟ್ ಅದ ರೀ, ಸ್ವಲ್ಪ ಸ್ಪೀಡ್ ಮಾಡ್ಲಿಕ್ಕತ್ತೆ ನಾನು. ಇಷ್ಟು ಮಾಡ್ಕೊಂಬಿಡ್ರಿ. ಇದು ಬರ್ತದೇನ್ರಿ ಅಂತ ಕೇಳಿದ್ರೆ ಬರ್ಬೋದು, ಬರೋದಿಲ್ಲ ಅಂತ ಅನ್ನೋದು ಒಂದರಿ ಅನ್ಸೆನ್ ಪ್ಯಾಸೇಜ್. ನನ್ನ ಲೆಕ್ಕದ ಪ್ರಕಾರ ಬರಬಾರದು ಅನ್ಸೆನ್ ಪ್ಯಾಸೇಜ್. ಇವು ಬರಬಾರ್ದಂತೇನಿಲ್ಲ, ಬರಬಹುದು, ಎಲ್ಲ ಬರ್ಬೋದ್ರಿ. ಇದ ಪ್ಯಾರಾಗ್ರಾಫ್ ಬರುತ್ತನ್ ಸರ್, ಯಾಕೆ ಬರಕ್ಕಿಲ್ಲ ರೀ? ಬರ್ಬೋದು, ಬರಬಾರ್ದಂತ ಏನು ಕಂಡೀಷನ್ ಇಲ್ಲ. ಅನ್ಸೆನ್ ಪ್ಯಾಸೇಜ್ ಮಾತ್ರ ಬರಬಾರ್ದು ಅನ್ನೋ ಕಂಡೀಷನ್ ಅದ, ಉಳ್ಕದಕ್ಕೆಲ್ಲ ಯಾವುದು ಕಂಡೀಷನ್ ಇಲ್ಲ. 10 ಸಲ ರಿಪೀಟ್ ಆಗ್ಬೋದು, 20 ಸಲ ರಿಪೀಟ್ ಆಗ್ಬೋದು. ಮಾಡ್ಕೊಂಡು ಇಟ್ಕೊಡ್ರಿ, ಲಕ್ಕಿ ಚಾನ್ಸ್ ಬಂದ್ರೆ ಬರ್ಬೋದ್ರಿ. ಓಕೆ, ಇದು ಮುಗಿದ ಮೇಲೆ 31 ಕ್ವಶನ್ ಹಿಂಗತೆ ಆಪ್ಷನ್ ಇರ್ತದೆ. 4 ಗ್ರಾಮರ್, 1 ಲಿಂಕರ್ ಅಂತ್ರಿ, ಅದನ್ನಾರ ಮಾಡು ಇಲ್ಲ ಇದನ್ನಾರ ಮಾಡು. ಇನ್ನು 32nd ಕ್ವಶನ್ ಬಂದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ 3 ಟಾಪಿಕ್ ಅದ್ರಿ ಗ್ರಾಮರ್ದ್ದು. ಅಂದ್ರೆ ಡೂ ಫಾರ್ಮ್ ಯೂಸ್ ಮಾಡ್ಕೊಂಡು ಇಂಟ್ರಾಗೇಟಿವ್ ಮಾಡೋದು 1 ಟಾಪಿಕ್, ಕ್ವಶನ್ ಟ್ಯಾಗ್ 1 ಟಾಪಿಕ್, ಫ್ರೇಮಿಂಗ್ ಕ್ವಶನ್ 1 ಟಾಪಿಕ್. 3 ಟಾಪಿಕ್ ಬರ್ತಾವೆ ಇಲ್ಲಿ. 3 ಟಾಪಿಕ್ ನಿಂದ ಯಾವ್ದಾದ್ರು 2 ಕ್ವಶನ್ಗಳನ್ನ ಕೇಳ್ತಾರ. ಆ ಟಾಪಿಕ್ ಒಮ್ಮೆ, ಈ ಟಾಪಿಕ್ ಒಮ್ಮೆ, 1 ಬಿಟ್ಟು ಬಿಡೋದ್ರಿ. ಟಾಪಿಕ್ ಯಾವ್ಯಾವ್ರಿ? ಫ್ರೇಮಿಂಗ್ ಕ್ವಶನ್, ಡೂ ಫಾರ್ಮ್ ಯೂಸ್ ಮಾಡ್ಕೊಂಡು ಮೇಕಿಂಗ್ ಕ್ವಶನ್, ಡೂ ಡಸ್ ದಿ ಡೂ ಯೂಸ್ ಮಾಡ್ಕೊಂಡು, ಇನ್ನೊಂದು ಕ್ವಶನ್ ಟ್ಯಾಗ್. ಯಾವ್ದಾದ್ರು 2 ಕೊಟ್ಟಿರ್ತಾರೆ 3ರಿಂದ ರೀ. ಇಲ್ಲೇ ನೋಡ್ರಿ, ನೀವೇನ್ ಮಾಡ್ಬೋದು, ಇವು 2ಗಳನ್ನ ಬಿಡಿಸ್ಬೋದು, ಇಲ್ಲ ಇವನು ಕೊಟ್ಟಿರ್ತಾರೆ ಇದನ್ನಾದ್ರೂ ಬಿಡಿಸೋದು. ಇದು ಯಾವ ತರ ಕ್ವಶನ್ನು? ಎರರ್ ಐಡೆಂಟಿಫಿಕೇಶನ್. ನೀವು ಇದನ್ನಾದ್ರೂ ಮಾಡ್ರಿ, ಇಲ್ಲ ಇದನ್ನಾರ ಮಾಡ್ರಿ. ಕೆಲವೊಬ್ರು ಇದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ. ಇದ್ರಾಗ 1 ಬಂತು, ಇದ್ರಾಗ 2 ಬಂತಂದ್ರೆ ಲಕ್ಕಿಲಿ 2 ಹಿಡಿತೀವ್ರಿ, 1 ತೆಗಿತೀವ್ರಿ. ಹಾಗಾಗಿ ಕೆಲವು ಹುಡುಗರು 2 ಬರೀತಾರ್ರಿ. ನೋಡ್ರಿ ನಿಮ್ಮ ಅನುಕೂಲ ಹೆಂಗಾಗ್ತದೆ ಹಂಗೆ ಮಾಡಿ. ಓಕೆ, ಬರ್ರಿ ಕ್ವಶನ್ಗೆ ಆನ್ಸರ್ ಬಿಡಿಸ್ಕೊಡ್ತೀನಿ. ಯಾಡ್ ಎ ಕ್ವಶನ್ ಟ್ಯಾಗ್ ಹೆಂಗ್ ಮಾಡೋದು? ಓಕೆ, ಇದನ್ನೇನ್ ಮಾಡ್ಬೇಕು? ಯಾಡ್ ಎ ಕ್ವಶನ್ ಟ್ಯಾಗ್. ಅಭಿಜಿತ್ ಸ್ಯಾಂಗ್ ಸಿಂಪಲ್ ಪಾಸ್ಟ್ ಐತಿ. ದ ಸಾಂಗ್ ಮೆಲೋಡಿಯಸ್ಲಿ ಸಿಂಪಲ್ ಪಾಸ್ಟ್ ಇದ್ರಿಂದ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ, ಕೈಗಡ ತಗೋಬೇಕು. ಡೆಡ್ ಅಫರ್ಮೇಟಿವ್ ಅದ ನೆಗೆಟಿವ್ ಮಾಡ್ರಿ. ಡಿಡಾಂಟ್ ಅಭಿಜಿತ್ ಗಂಡು, ಅದರಿಂದ ಹಿ ಅನ್ನು. ಡಿಡಂಟ್ ಹಿ ಮಾಡು, ಇಲ್ಲಕ್ಕಂದ್ರೆ ಡಿಡ್ ಹಿ ನಾಟ್ ಹಂಗಾರ ಮಾಡ್ರಿ, ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ FQ, ಇದು ಫ್ರೇಮಿಂಗ್ ಕ್ವಶನ್. ಫ್ರೇಮ್ ಕ್ವಶನ್ ಸೊ ಹ್ಯಾಸ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್. ಏನದ? ದ ಬುಕ್ ಇಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಬೋರಸ್ ಅವ್ರದ್ದು ದ ಬುಕ್ ಅಂಡರ್ಲೈನ್ ಆಗಿದೆ. ಏನ್ ಮಾಡ್ತೀರಿ? ವಾಟ್ ಅನ್ರಿ. ವಾಟ್ ಈಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್? ಇಂಟ್ರಾಗೇಟಿವ್ ಮಾಡ್ಲಿಲ್ಲಲ್ರಿ ಅಂತ ಅಂದ್ಕೊಂಡ್ರೆ ನೀವು ಹುಷಾರಾಗಿ ಗೊತ್ತಿರಲಿ ನಿಮಗೆ. ಸಬ್ಜೆಕ್ಟೇ ಅಂಡರ್ಲೈನ್ ಆದಾಗ ಅದಕ್ಕೆ ಪರ್ಸನ್ ಇದ್ರೆ ಹೂ ಹಾಕು, ಅದರದನ್ ಪರ್ಸನ್ ಇದ್ರೆ ವಾಟ್ ಇಲ್ಲ ವಿಚ್ ಹಾಕು. ಹಾಕಿ ಮುಂದಿನ ಸೆಂಟೆನ್ಸ್ ಹೆಂಗಿರುತ್ತೆ ಹಂಗ ಬರ್ದು ಬಿಡ್ರಿ. ಇಂಟ್ರಾಗೇಟಿವ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಇಂಟ್ರಾಗೇಟಿವ್ ಮಾಡಬಾರ್ದು. ದ ಅಪ್ಪರ್ ಪಾರ್ಟ್ ಆಫ್ ದ ಬಿಲ್ಡಿಂಗ್ ಈಸ್ ಲೀಕಿಂಗ್ ಅಂತ ಅವಾಗ ಸೆಕೆಂಡ್ ಇಯರ್ಗೆ ಒಂದು ಕ್ವಶನ್ ಬಂದಿತ್ತು. ದ ಅಪ್ಪರ್ ಪಾರ್ಟ್ ಆಫ್ ದ ಬಿಲ್ಡಿಂಗ್ ಈಸ್ ಲೀಕಿಂಗ್. ದ ಅಪ್ಪರ್ ಪಾರ್ಟ್ ಆಫ್ ದ ಬಿಲ್ಡಿಂಗ್ ಅಂಡರ್ಲೈನ್ ಮಾಡ್ಯಾರ. ವಿಚ್ ಪಾರ್ಟ್ ಆಫ್ ದ ಬಿಲ್ಡಿಂಗ್ ಈಸ್ ಲೀಕಿಂಗ್?
ದ ಹೆಡ್ ಮಾಸ್ಟರ್ ಈಸ್ ಎ ಕೈಂಡ್ ಮ್ಯಾನ್. ದ ಹೆಡ್ ಮಾಸ್ಟರ್ ಅಂದ್ರಲ್ಲೇ ಮಾಡ್ರ ಹೂ ಈಸ್ ಅ ಕೈಂಡ್ ಮ್ಯಾನ್ ಹೆಂಗತೆ ಕೇಳ್ಬೇಕಂತದ. ಇಂಟ್ರಾಗೇಟಿವ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಂಟ್ರಾಗೇಟಿವ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂದ್ರೆ ಏನು, ಈ ಥರ ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಅದರದ್ದು ಇಂಟ್ರಾಗೇಟಿವ್ ಪ್ಯಾಟರ್ನ್ ಅಸರ್ಟಿವ್ ಪ್ಯಾಟರ್ನ್ ಸೇಮ್ ಉಳಿತದ್ರಿ. ಹಾಗಾಗಿ ಅಸರ್ಟಿವ್ ಮಾಡಿದ್ವಿ ಫುಲ್ ಪಾಯಿಂಟ್ ಕೊಡ್ರಿ, ಇಂಟ್ರಾಗೇಟಿವ್ ಮಾಡಿದ್ರಿ ಕ್ವಶನ್ ಮಾರ್ಕ್ ಕೊಡ್ರಿ. ಎರರ್ ಐಡೆಂಟಿಫಿಕೇಶನ್ ಬರ್ತೀರಿ, ಎರಡು ಮಾಡಿದೆ ಇಲ್ಲದ್ದು, ಎರಡು ಮಾಡಿದೆ. ಎರರ್ ಐಡೆಂಟಿಫಿಕೇಶನ್ಗೆ ಅಂದ್ರೆ ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಅಂಡ್ ರೀರೈಟ್ ದಮ್. ಓಕೆ ಬರ್ರಿ. ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ಡ್ ಬ್ಯಾಕ್ ಅಂತದ. ಇದಕ್ಕೇನಂತಾರ, ಚಲೋ ಹೆಸರೈತಿ ಇದಕ್ಕೆ, ಎರರ್ ಆಫ್ ರೆಡಂಡೆನ್ಸಿ ಅಂತ ಕರೀತಾರ. ಮೋಸ್ಟ್ ಬೆಸ್ಟ್ ಫ್ರೆಂಡ್ ಅನ್ನೋದು, ರಿಟರ್ನ್ ಬ್ಯಾಕ್ ಅನ್ನೋದು ರೀ, ಇವೆಲ್ಲ ಏನದು ಅನ್ನೆಸೆಸರಿ ಎಕ್ಸ್ಟ್ರಾ ವರ್ಡ್ಸ್ಗಳನ್ನ ಯೂಸ್ ಮಾಡೋದು. ಐ ಗೆಟ್ ಅಪ್ ಅಟ್ 6 AM ಇನ್ ದ ಮಾರ್ನಿಂಗ್ ಅನ್ನೋದ್ರಿ. AM ಅಂದ್ರು ಮಾರ್ನಿಂಗ, ಮತ್ತು ಹೊಳಿ ಇದು ನಿಮ್ಮ ಫಸ್ಟ್ ಕ್ಲಾಸ್ ಕೊಟ್ಟರು ನೋಡ್ರಿ, PUC ಫಸ್ಟ್ ಇಯರ್ ವರ್ಕ್ ಬುಕ್ ಐತಲ್ಲ, ಅದಕ್ಕೆ ಎರರ್ ಐಡೆಂಟಿಫಿಕೇಶನ್ ಅಂತ ಹೇಳ್ಕೊಂಡು ಒಂದು ಟೈಟಲ್ ಕೊಟ್ಟಾರೆ. ಮಸ್ತ್ ಒಂದು 20-25 ಕಲೆಕ್ಷನ್ ಅದ, ಬ್ಯೂಟಿಫುಲ್ ಕಲೆಕ್ಷನ್ ಅದ ರೀ. ಅಂದ್ರೆ ಡಿಫ್ರೆಂಟ್ ರೀತಿಯಲ್ಲಿ ಹೆಂಗೆ ಮಿಸ್ಟೇಕ್ಸ್ ಕೊಡ್ತಾರೆ ಅನ್ನೋದನ್ನು ಕೊಟ್ಟಾರಲ್ಲೇ, ಅವ್ನು ನೋಡ್ಕೊಡ್ರಿ, ನಿಮ್ಗೆ ಹೆಲ್ಪ್ ಆಗ್ತೈತೆ ರೀ. PUC ಫಸ್ಟ್ ಇಯರ್ ರೀ. ಸೆಕೆಂಡ್ ಇಯರ್ದ ನಾನು ಸ್ವಲ್ಪ ನೆನಪು ಬರ್ತಾ ಇಲ್ಲ, ವರ್ಕ್ ಬುಕ್ನಾಗೆ ಕೊಟ್ಟಾರ ಇಲ್ಲ ಅಂತೇಳಿ. ಫಸ್ಟ್ ಇಯರ್ ವರ್ಕ್ ಬುಕ್ನಾಗ ಮಾತ್ರ ಫಸ್ಟ್ ಕ್ಲಾಸ್ ಕೊಟ್ಟಾರ. ಎಸ್, ಅವನ್ನ ನೋಡ್ಕೊಡ್ರಿ ನೀವು. ಏನೋ ಒಂದು ಮಿಸ್ಟೇಕ್ ಅನ್ನು ಒಳಗೊಂಡಿರ್ತದ, ಓನ್ಲಿ ಒನ್ ಮಿಸ್ಟೇಕ್ ಇರ್ತೈತೆ. ಮತ್ತೆ ಆ ಮಿಸ್ಟೇಕ್ ಯಾವುದಂತ ಫೈಂಡ್ ಔಟ್ ಮಾಡ್ಕೋಬೇಕು, ಅದನ್ನು ಸರಿಪಡಿಸಿ ಬರಿಬೇಕ್ರಿ. ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ಡ್ ಬ್ಯಾಕ್ ಅನ್ನಬಾರ್ದು, ಕಮ್ ಬ್ಯಾಕ್ ಅನ್ಬೇಕು. ಕೇಮ್ ಬ್ಯಾಕ್ ಇಲ್ಲ, ರಿಟರ್ನ್ಡ್ ಅಷ್ಟೇ. ರಿಟರ್ನ್ಡ್ ಅಂದಮೇಲೆ ಬ್ಯಾಕ್ ಬರಬಾರ್ದು ರೀ, ಹೌದಲ್ಲ? ಎಸ್, ಐ ಗೆಟ್ ಅಪ್ ಅಟ್ 6 AM ಅನ್ನು, ಇಲ್ಲಾಕಂದ್ರೆ 6 AM, ಇಲ್ಲಕಂದ್ರೆ 6 in the morning ಅಣ್ಣ. 6 AM in the morning ಅಂದ್ರೆ ಏನ್ರಿ, ತಪ್ಪಾಗ್ತದೆ ರೀ. ಶಿ ಈಸ್ ಮೈ ಮೋಸ್ಟ್ ಬೆಸ್ಟ್ ಫ್ರೆಂಡ್ ಅಂತಾರ. ಹಂಗಲ್ಲ ಹೆಂಗೆ ಬರ್ತದ್ರಿ, ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಷ್ಟೇ. ಓಕೆ, ಇದನ್ನ ಬ್ಯಾಕ್ ಹಂಗಾದ್ರೆ ಬರೀದ್ ಹೆಂಗ್ರಿ ಸರ್ ಅಂತ ಕೇಳಿದ್ರೆ, ಇದಕ್ಕೆ 32 ಅಂತನ್ರಿ ಕ್ವಶನ್. 32 ಅಂತನ್ರಿ ಬಿ ಅನ್ರಿ. ಬಿ ಅಂದು 1 ಹಾಕ್ರಿ. 1 ಹಾಕಿ ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ಡ್ ಫ್ರಮ್ ಪ್ಯಾರಿಸ್. ಎಸ್, ಇಷ್ಟು ಬರೆದು ಬಿಡೋದು. ಇದ್ರೊಳಗೆ ಏನು ಮಿಸ್ಟೇಕ್ ಅದ, ನೀರಧಿ ವರ್ಕ್ಡ್ ವೆರಿ ಹಾರ್ಡ್ಲಿ ಅಂತದ. ಹಾರ್ಡ್ಲಿ ಬರೋದಿಲ್ಲ, ವೆರಿ ಹಾರ್ಡ್ ಅನ್ಬೇಕು. ನಾವು ಬಿ ಎಕ್ಕಿದ್ದಾಗ ಇದೆ, ಬಿ ಎಕ್ ನಮಗೆ ಬಿ ಎ ಇಂಗ್ಲೀಷ್ ಮೇಜರ್ ನಮ್ಮದು. ನಮ್ಮ ಮೇಜರ್ ಸಬ್ಜೆಕ್ಟ್ ಬರ್ತಿರ್ಲಿಲ್ಲ ಇದು ರೀ. ಬೇಸಿಕ್ ಅಂತಂದು ಒಂದು ಇಂಗ್ಲೀಷ್ ಇತ್ತು. ದ ಟ್ರೈನ್ ರನ್ಸ್ ಫಾಸ್ಟ್ಲಿ, ರವಿ ವರ್ಕ್ಸ್ ಹಾರ್ಡ್ಲಿ. ಎರಡು ಕಾಮನ್ ಆಗಿ ಕೊಡ್ತಿದ್ರು. ದ ಟ್ರೈನ್ ರನ್ಸ್ ಫಾಸ್ಟ್ಲಿ ಹೋಗಿ ದ ಟ್ರೈನ್ ರನ್ಸ್ ಫಾಸ್ಟ್ ಮಾಡ್ತಿದ್ರು ರೀ. ರವಿ ವರ್ಕ್ಸ್ ಹಾರ್ಡ್ಲಿ ಅಂತ ಕೊಡ್ತಿದ್ರು, ರವಿ ವರ್ಕ್ಸ್ ಹಾರ್ಡ್ ಅಂತ ಮಾಡ್ತಿದ್ವಿ. ಪಾಪ್ಯುಲರ್ ಕ್ವಶನ್ ಇವ್ರಿ. ಅದಕ್ಕೆ ಹಾರ್ಡ್ಲಿ ಬರಬಾರ್ದು, ಹಾರ್ಡ್ ಅಂತ ಬರಬೇಕು. ಮಾಡಿ ನೋಡ್ರಿ. ಬರೆಯೋದು ಹೆಂಗ, ನೀರದಿ ವರ್ಕ್ಡ್ ವೆರಿ ಹಾರ್ಡ್ ಟು ಸೆಕ್ಯೂರ್ ಅ ರ್ಯಾಂಕ್. ಬರ್ರಿ ನೆಕ್ಸ್ಟ್. ಇದೇನದಲ್ಲ ಫ್ಲೋ ಚಾರ್ಟ್, ಆರ್ ಇಟ್ ಇಸ್ ಕಾಲ್ಡ್ ನೋಟ್ ಮೇಕಿಂಗ್. ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಇಲ್ಲಿಂದ ಸೆಲೆಕ್ಟ್ ಮಾಡಿಕೊಂಡು ಬ್ರಾಕೆಟ್ನಾಗ ಬಾಕ್ಸ್ನಾಗ ತುಂಬಬೇಕು. ವಿದ್ಯಾರ್ಥಿಗಳೇ, ಆನ್ಸರ್ ಬರೆಯುವಾಗ ನೀವು ಬಾಕ್ಸ್ಗಳನ್ನ ಹಾಕ್ಬೋದು, ಆದರೆ ಬಹಳ ಹುಷಾರಿಂದ ನಂಬರನ್ನು ಹಾಕೋದನ್ನ ಮರಿಬೇಡಿ. ಯಾಕಂದ್ರೆ ಬಾಕ್ಸ್ ಒಮ್ಮೊಮ್ಮೆ ಕೈಲಿಂದ ತೆಗೆಯುವಾಗ ಹೆಂಗಾರ ಆಗ್ಬೋದು. ಇಲ್ಲಿ ಬರ್ಬೇಕಾದ ಬಾಕ್ಸ್ ಈಚೆ ಕಡೆ ಬಂದು, ಇಲ್ಲಿ ಬರ್ಬೇಕಾದ ಬಾಕ್ಸ್ ಈ ಕಡೆ ಬಂದು, ನೀವು ಹಂಗತೆ ನಂಬರ್ ಹಾಕ್ಲ ಬರದೆ ಅಂತಂದ್ರೆ ಯಾವ್ದನ್ನ ಏನು ತೊಂಬೇನಪ್ಪ ಹುಡುಗಿ, ಇವಾಗ ಗೊತ್ತೇ ಆಗೋದಿಲ್ಲ. ನಂಬರ್ ಹಾಕಿ ನೀವು ಬೇಕಾದಲ್ಲಿ ಹೋಗಿ ಬೇಕಾದಂಗೆ ಹೆಚ್ಕೊಮ್ಮೆ ಮಾಡೋ. ಕರೆಕ್ಟ್ ಬಾಕ್ಸ್ನ ನಂಬರ್ ಹಾಕ್ರಿ. ನಂಬರ್ ಹಾಕಿ ಬಾಕ್ಸ್ನಾಗ ಏನು ಬರಿಬೇಕಾದದ್ದು ಬರೀರಿ. ಇಲ್ದಿದ್ರೆ ಏನು ಮಾಡಿಬಿಡ್ರಿ, ನೀವು ಕರೆಕ್ಟ್ ನಂಬರ್ 1, 2, 3, 4 ಹಾಕಿ ಆ ವರ್ಡ್ಸ್ಗಳನ್ನು ಬರೆದ್ಬಿಟ್ರಿ. ಬಾಕ್ಸ್ನ ಗುಜುಗೊಟ್ಟಿಗೆ ಹೋಗ್ಬೇಡ. ಆ್ಯಕ್ಚುಲಿ ಬಾಕ್ಸ್ ಹಾಕಿ ಬ್ಲ್ಯಾಂಕ್ ಬಾಕ್ಸ್ ಫಿಲಪ್ ಮಾಡ್ಬೇಕಂತೈತಿ ಕ್ವಶನ್ ಅದು. ಹಿಂಗೆ ಮಾಡಿದ್ರೆ ಬೆಟರ್. ಬಟ್ ಪ್ಯಾರಾಗ್ರಾಫ್ ಬರಿಬೇಡ್ರಿ. ಇದ್ಯಾಕೆ ಪ್ಯಾರಾಗ್ರಾಫ್ ಯಾಕೆ ಬರಿತೀರಿ, ಬರಿಬಾರ್ದ್ರಿ. ಈ ಹಿಂಗೆಲ್ಲ ಡಯಾಗ್ರಾಮ್ ಏನೈತೆ ಎಲ್ಲ ಬಾಕ್ಸ್ ಎಲ್ಲ ಹಾಕ್ಕೊಡ್ರಿ. ಬಾಕ್ಸ್ ನಂಬರ್ 1 ಅಂದ್ರೆ ದೊಡ್ಡದು ಮಾಡ್ಕೊಡ್ರಿ. ಒಂದೊಂದು ಆ ಬಾಕ್ಸ್ನಾಗ ಏನು ಬರಿಬೇಕು ಅದನ್ನು ಬರೆದ್ಬಿಡ್ರಿ. ಈ ಥರ ಡಯಾಗ್ರಾಮ್ ಹಾಕ್ರಿ. ಇಲ್ಲಕ್ಕಂದ್ರೆ 1, 2, 3, 4 ಬಂದ್ರೆ ಕೆಳಗೊಂದು ಬರೆದ್ಬಿಡ್ರಿ. ಇದೇನು ಇದನ್ನ ಡಯಾಗ್ರಾಮ್ ಹಾಕ್ಲಿಕ್ಕೆ ಹೋಗ್ಬೇಡ. ಬರೇ ನೋಡೋಣ. ಡಯಾಬಿಟೀಸ್ ಈಸ್ ಎ ಕ್ರಾನಿಕ್ ಡಿಸೀಸ್ ದಟ್ ಅಫೆಕ್ಟ್ಸ್ how our body turns food into energy. There are 3 main types of diabetes. They are type 1, type 2 and gestational diabetes. Idu pronunciation ಸರಿಯಾಗಿ ಗೊತ್ತಿಲ್ಲ ನನಗೆ. Means diabetes while pregnant. A huge population of the world ಆರ್ ಲಿವಿಂಗ್ ವಿತ್. ಇದು ಸ್ವಲ್ಪ ಈಸ್ ಬರ್ತಾನೋ ಅಂತ ಅನ್ಸತ್ತೆ ನನಗೆ. ಎ ಹ್ಯೂಜ್ ಪಾಪ್ಯುಲೇಷನ್ ಅಂತ ಸಿಂಗ್ಯುಲರ್ ಆಗ್ತದೆ ಇದು.
ಎ ಹ್ಯೂಜ್ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ಈಸ್ ಲಿವಿಂಗ್ ಅಂತ ಆಗ್ಬೇಕು ಅಂತ ಅನ್ಸುತ್ತೆ ನನಗೆ ಸ್ವಲ್ಪ. ಇರ್ಲಿ ತಡ್ರಿ ನೋಡೋಣ. ಆರ್ ಲಿವಿಂಗ್ ವಿತ್ ಡಯಾಬಿಟಿಸ್. ಎ ಹ್ಯೂಜ್ ಪಾಪ್ಯುಲೇಷನ್ ಸಿಂಗ್ಲರ್ ಆಗ್ತೈತಿ. ಪಾಪ್ಯುಲೇಷನ್ ಈಸ್ ಅಂತೀವ್ರಿ, ಪಾಪ್ಯುಲೇಷನ್ ಆರ್ ಅನ್ನೋದಿಲ್ಲ. ಹಾಗಾಗಿ ಸ್ವಲ್ಪ ಡೌಟ್ ಬರ್ತೈತಿ. ಇರ್ಲಿ ಬಿಡ್ರಿ, ನಮ್ಗೇನು ಸಂಬಂಧ ಇಲ್ಲ ಅದು ಸುಮ್ಮನೆ ಹಂಗೆ ತಲೆ ಒಂದು ಸ್ವಲ್ಪ ಆ ಕಡೆ ಖರ್ಚಾಗಿ ನಂದು. ವಿತ್ ಡಯಾಬಿಟಿಸ್ ಇಟ್ ಯೂಸ್ವಲಿ ಅಫೆಕ್ಟ್ಸ್ ಚಿಲ್ಡ್ರನ್, ಟೀನ್ಸ್, ಅಡಲ್ಟ್ಸ್ ಅಂಡ್ ಏಜ್ಡ್ ಒನ್ಸ್. ಬರ್ರಿ, ಡಯಾಬಿಟಿಸ್ ನಂಬರ್ 1 ಫಸ್ಟ್ ಬಿಡಿಸ್ರಿ. ನಂಬರ್ 2 ಇದು ಸಮೀಪ ಐತೆ ಅಂತ ಮತ್ತೆ ಇತ್ತಾ ಬಂದಿರಿ ನೀವು ರೀ 3ಕ. ಆಹಾ ತಪ್ಪು 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 ತಪ್ಪು. ಫಸ್ಟ್ 1 ಬಿಡಿಸ್ಕೋರಿ, ನೆಕ್ಸ್ಟ್ 2ಗೆ ಬರ್ರಿ, ನೆಕ್ಸ್ಟ್ 3ಗೆ ಬರ್ರಿ, ನೆಕ್ಸ್ಟ್ 4ಗೆ ಬರ್ರಿ. ಬೆಕ್ಕದಲ್ಲಿ ಒಗಿಲವ, ಫಸ್ಟ್ ಇಲ್ಲಿ ಒಗಿರಿ. ಇದನ್ನ ತಂದು ಫಸ್ಟ್ ಇಲ್ಲಿ ಒಗದಾನಂದ್ರೆ ಸಹಿತ ವಿದ್ಯಾರ್ಥಿಗಳೇ ಮೊದಲು ಫಸ್ಟ್ ಬಿಡಿಸ್ಕೊಡ್ರಿ. ಫಸ್ಟ್ ಇಲ್ಲ ಐತಂದ್ರೆ ಲಾಸ್ಟ್ ಒಗಿಲಕ್ಕ ಫಸ್ಟ್ ಬಿಡಿಸ್ಕೊಡ್ರಿ. ಕ್ರಮವಾಗಿ ಹೋಗ್ರಿ, ಕ್ರಾನಲಾಜಿಕಲ್ಲಿ ಹೋಗ್ರಿ. 1ನೇದೈತಿ ಅದನ್ನ ಮೊದಲು ಬಿಡಿಸ್ರಿ, ನೆಕ್ಸ್ಟ್ 2ಗೆ ಬರ್ರಿ, ನೆಕ್ಸ್ಟ್ 3ಗೆ ಬರ್ರಿ, ಹಿಂಗೆ ಹೋಗ್ಬೇಕು. ಓಕೆ, ಫಸ್ಟ್ ಆಯ್ತಿದ್ದು. ಎಸ್, ಬರ್ರಿ. ಡಯಾಬಿಟಿಸ್ ಈಸ್ ಡಯಾಬಿಟಿಸ್ ಇಸ್ ಎ ಕ್ರಾನಿಕ್ ಡಿಸೀಸ್. ಬರ್ದೆ ನೋಡ್ರಿ. ಟೈಪ್ಸ್ 2, 3 ಟೈಪ್ಸ್ ಏನದಾರೆ? ಟೈಪ್ 1, ಟೈಪ್ 2. 2 ಸಾಕು. 3ನೇದವ್ರು ಕೇಳಿಲ್ಲ, ಬಿಟ್ಬಿಡು. ನೆಕ್ಸ್ಟ್, ಜಸ್ಟೇಷನಲ್ ಡಯಾಬಿಟಿಸ್ ಮೀನ್ಸ್ ಅಂತಾರ, ಇಲ್ಲೇ ನೋಡ್ರಿ 3ನೇದು. ಟೈಪ್ ನಂಬರ್ 3 ಜಸ್ಟೇಷನಲ್ ಡಯಾಬಿಟಿಸ್, ಇದು 3. ಅದರ ಟೈಪ್ ನಂಬರ್ 3 ಕೇಳಿಲ್ಲ ಅವರು, ಅದರ ಮೀನಿಂಗ್ ಕೇಳ್ತಾರ. ಮೀನ್ಸ್ ಇಲ್ಲ ಐತೆ ನೋಡ್ರಿ, ಡಯಾಬಿಟಿಸ್ ಆಲ್ ಪ್ರೆಗ್ನೆಂಟ್. ಓಕೆ, ಆನ್ಸರ್ ಬರೀ ರೀತಿ ಹೇಳಿದ್ನಲ್ಲ, ಇದೆಲ್ಲ ಗೊಜಗೊಟ್ಟಿ ಬಿಟ್ಟು 1, 2, 3, 4 ಒಂದು ಕೆಲವು ಒಂದು ಬರೆದು ಕರೆಕ್ಟ್ ವರ್ಡ್ ಬರಿಬೇಕ್ರಿ. 1, 2, 3, 4 ಪೂರ್ತಿ ವರ್ಡ್ ಬರಿಬೇಕ್ರಿ. ಎಷ್ಟು ಕರೆಕ್ಟ್ ಬರೆದ್ಬಿಟ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಬರ್ತಾವ್ರಿ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಇಬ್ಬರದಲ್ಲೇ ಮುಗಿಸ್ಬಿಟ್ಟಾರಲ್ರಿ 5 ಸೆಂಟೆನ್ಸ್ ಅನ್ನ. ಒಬ್ಬರ ಕಡೆಯಿಂದ 3 ಸೆಂಟೆನ್ಸ್ ಹೇಳ್ಸ್ಯಾರ, ಇವ್ರ ಕಡೆಯಿಂದ 2 ಸೆಂಟೆನ್ಸ್ ಹೇಳಿಸಿ 5 ಸೆಂಟೆನ್ಸ್ ಇಬ್ಬರದ ಮುಗಿಸ್ಬಿಟ್ಟಾರ. ರಿಪೋರ್ಟೆಡ್ ಸ್ಪೀಚ್ ಏನ್ ಬರ್ತದ? ರೂಫ್ ಹೇಳ್ತಾನ್ರಿ. ವಾಟ್ ಗ್ರೇಟರ್ ಆನರ್ ಕ್ಯಾನ್ ಎ ವಿಲೇಜ್ ಹ್ಯಾವ್? ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ. ಡು ಯು ನೋ ವೈ ವಿ ಆರ್ ಸಿಂಗಲ್ಡ್ ಔಟ್ ಫಾರ್ ದಿಸ್ ರಿಕಾಗ್ನಿಷನ್? ಮತ್ತೆ ಇಂಟ್ರಾಗೇಟಿವ್ ಐತ್ರಿ. ಆದ್ರೆ ಇದು WH ಐತಿ, ಇದು ಎಸ್ ನೋ ಐತಿ. ಥಿಂಕ್ ಆಫ್ ಇಂಪರೇಟಿವ್ ಸೆಂಟೆನ್ಸ್ ಐತ್ರಿ ಇದು. ಇಂಟ್ರಾಗೇಟಿವ್ ಇಂಪರೇಟಿವ್. ಥಿಂಕ್ ಆಫ್ ದ ಪೈಪ್ ಆನ್ ವಾಟರ್ PAP ಹ್ಯಾಸ್ ಪ್ರಾಮಿಸ್ಡ್ ಅಸ್. 3 ಸೆಂಟೆನ್ಸ್. ನೆಕ್ಸ್ಟ್, ಎಜನ್ವಾ. We believe every word of you. Assertive sentence. We shall drop our paper for Madhukar. Assertive sentence. ಬರ್ರಿ ಫ್ರೆಂಡ, ಇದೆಲ್ಲ ಡೀಟೇಲ್ ಹೆಂಗ ಏನು ಅಂತ ಹೇಳಿಕ್ಕಾಗೋದ್ರೆ ನೇರವಾಗಿ ಆನ್ಸರ್ ಹೇಳ್ಬಿಡ್ತೀನಿ. ಸ್ವಲ್ಪ ಹೇಳೋದಾದ್ರೆ ಹೇಳ್ತೀನಿ. ನಿಮಗೇನಾದರೂ ತೊಂದರೆ ಅನಿಸ್ತಂದ್ರೆ ಇಲ್ಲಿ ಇದು ಯಾಕೆ ಇದು ಸಿಂಪಲ್ ಪಾಸ್ಟ್ ಇದ್ದು ಪಾಸ್ಟ್ ಪರ್ಫೆಕ್ಟ್ ಹಿಂಗೆ ಯಾಕೆ ಏನು ಅಂತ ಕೇಳಬೇಕಂದ್ರೆ ಕೇಳ್ಕೊರಿ, ಕಮೆಂಟ್ ಮಾಡ್ರಿ, ಹೇಳ್ತೀನಿ, ಆನ್ಸರ್ ಮಾಡ್ತೀನಿ. ಬಟ್ ವಿಡಿಯೋದಲ್ಲಿ ಅನ್ನೆಸೆಸರಿ ಟೈಮ್ ಭಾಳ ಆಗೋದ್ರಿಂದ ಸ್ವಲ್ಪ ಸಂಕ್ಷಿಪ್ತವಾಗಿ ಹೋಗ್ತೀನಿ. ರೂಫ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತಿ, ಅದಕ್ಕೆ ಆಸ್ಕ್ಡ್ ಅಂತೀನಿ. ಇಲ್ಲಿ ಬರ್ದೇನೆ ಆನ್ಸರ್, ಸ್ಪೇಸ್ ಇಲ್ಲಿತ್ತು, ಇಲ್ಲಿ ಬರ್ದೇನೆ. ರೂಫ್ ಆಸ್ಕ್ಡ್ ಯಾರಿಗೆ? ಏಜನ್ವಾ. ಏನ್ ಮಾಡ್ತಾನೆ? WH ಕ್ವಶನ್ ಐತಿ, ಅದಕ್ಕೆ ವಾಟ್ ಕಂಜಂಕ್ಷನ್. ವಾಟ್ ಗ್ರೇಟರ್ ಆನರ್ ಫ್ರೆಂಡ್ಸ್, ಇದು ಅಷ್ಟು ಕಂಜಂಕ್ಷನ್ ಆಗ್ತದ್ರಿ, ಅಷ್ಟು ಕಂಜಂಕ್ಷನ್ ಮಾಡ್ಕೊರಿ. ವಾಟ್ ಗ್ರೇಟರ್ ಆನರ್ ಅದಲ್ಲ. ಎಸ್, ಇಲ್ಲಿ ತನಕ ಬಂತು. ಕ್ಯಾನ್ ಎ ವಿಲೇಜ್ ಹ್ಯಾವ್? ಅಸರ್ಟ್ ಮಾಡ್ಕೋಬೇಕ್ರಿ. ಎ ವಿಲೇಜ್ ಕ್ಯಾನ್ ಹ್ಯಾವ್. ಟೆನ್ಸ್ ಪಾಸ್ಟ್ ಮಾಡ್ಕೋರಿ. ಏಕ್ ವಿಲೇಜ್ ಕುಡ್ ಹ್ಯಾವ್. ಎಸ್, ಮುಗೀತು, ಇಲ್ಲಿ ಮಠ ಬರ್ರಿ. ಇನ್ನೊಂದು ಸೆಂಟೆನ್ಸ್ ಐತಿ, ಆದ್ದರಿಂದ ಆ್ಯಂಡ್ ಅಂದ್ಬಿಡ್ರಿ. ಆ್ಯಂಡ್ ಹಿ ಕಂಟಿನ್ಯೂಡ್ ಅನ್ನು, ಯಾಕಂದ್ರೆ ಇದು ಇಂಟ್ರಾಗೇಟಿವ್ ಐತಿ, ಇದಕ್ಕೆ ಆಸ್ಕ್ಡ್ ಅಂದಿ. 2ನೇದು ಇಂಟ್ರಾಗೇಟಿವ್ ಇಂದ ಮತ್ತೆ ಒಳ್ಳೆ ಆಸ್ಕ್ಡ್ ಬರೋದು. ಆ್ಯಂಡ್ ಹಿ ಕಂಟಿನ್ಯೂಡ್ ಅನ್ನು. ಇಲ್ಲೇ WH ಕ್ವಶನ್ ಐತಿ, ಅದಕ್ಕೆ ಕಂಜಂಕ್ಷನ್ WH ತಗೊಂಡೆ. ಇಲ್ಲೇ ಎಸ್ನೋ ಕ್ವಶನ್ ಅದ, ಅದಕ್ಕೆ ಇಫ್ ತಗೊಂತಾರೆ. ಇಫ್ ತಗೊಂಡು ಇದನ್ನ ಅಸರ್ಟ್ ಮಾಡ್ಕೋಬೇಕಂತದ. ಡು ಯು ನೋ? ಯು ನೋ ಅಂದ್ರೆ ಎಜನ್ವಾ ನೋ, ಹಿ ನೋಸ್ ಆಗ್ತೈತಿ. ಸಿಂಪಲ್ ಪ್ರೆಸೆಂಟ್ ಐತಿ, ಯು ಹೋಗಿ ಹಿ ಮಾಡಬೇಕು, ಹಿ ನೋಸ್ ಆಗ್ತೈತಿ. ಸಿಂಪಲ್ ಪ್ರೆಸೆಂಟ್ ಇದ್ದದ್ದು ಸಿಂಪಲ್ ಪಾಸ್ಟ್ ಆಗ್ಬೇಕು. ಹಿ ನ್ಯೂ. ಇಫ್ ಹಿ ನ್ಯೂ ಅದಲ್ಲ, ಇದು ಒಂದು ಅಸರ್ಟ್. ವೈ ವಿ ಆರ್ ಅಂತದ, ವೈ ದೇ ವೇರ್ ಮಾಡ್ರಿ. ಸಿಂಗಲ್ಡ್ ಔಟ್ ಫಾರ್ ದಿಸ್ ಅದ, ದ್ಯಾಟ್ ಮಾಡ್ರಿ. ವೈ ದೇ ವೇರ್ ಸಿಂಗಲ್ಡ್ ಔಟ್ ಫಾರ್ ದ್ಯಾಟ್ ರಿಕಾಗ್ನಿಷನ್. 2 ಸೆಂಟೆನ್ಸ್ ಸಾಕಂತ ಅನಿಸ್ಬಿಟ್ಟು ಫುಲ್ ಪಾಯಿಂಟ್ ಕೊಟ್ಟೇನೆ. ಇನ್ನೊಂದು ಆ್ಯಂಡ್ ಹಾಕಿ 3ನೇದನ್ನು ಒಯ್ಬೋದಿತ್ತು ನೀವ್ರಿ. ನಾನು ಫುಲ್ ಪಾಯಿಂಟ್ ಕೊಟ್ಟೇನೆ. ಆ್ಯಂಡ್ ಹಾಕಿಲ್ಲ ಒಂದು, ಇದಕ್ಕೆ ಸೆಂಟೆನ್ಸ್ ಬಂದ್ಬಿಡ್ಬೋದು, ಬಟ್ ಫುಲ್ ಪಾಯಿಂಟ್ ಕೊಟ್ಟೇನೆ. ಮತ್ತೆ ರೂಫ್ ಅಂತ ತಗೊಂತೀನಿ. ಇದೇನದ? ರೂಫ್ ಅಡ್ವೈಸ್ ಮಾಡ್ತಾನ. ಏನಂತಾರ? ನೋಡ್ಕೋರಿ ನೀವು
PAP ಪಾರ್ಟಿ ಅವ್ರು ನಮಗೆಲ್ಲ ನಳದ ನೀರು ತಂದು ಕೊಡ್ತೀನಿ 3 ಮನೆಗೆಲ್ಲ ಅಂದಾರೋ, ನೆನಪಿಸ್ಕೋರಿ. ಮತ್ತು ಅವ್ರಿಗೆ ಓಟ್ ಹಾಕೋದು ಹೆಂಗೆ ಬಿಡೋದು ಅಂತೇಳಿ, ಹಾಕ್ರಿ ಪ್ಲೀಸ್ ಅಂತ ಅಡ್ವೈಸ್ ಮಾಡ್ತಾನೆ, ಉಪದೇಶ ಮಾಡ್ತಾನೆ ಅಂತ ಅನ್ಕೋತೀರಿ. ರೂಫ್ ಅಡ್ವೈಸ್ ಎಜನ್ವಾ, ಹೌದಲ್ಲ, ಇಂಪರೇಟಿವ್ ಸೆಂಟೆನ್ಸ್ ಅದ. ಥಿಂಕ್ ಹೋಗಿ ಟು ಥಿಂಕ್ ಆಗ್ತದೆ. ಥಿಂಕ್ ಆಫ್ ದ ಪೈಪ್ ಬಾರ್ನ್ ವಾಟರ್, ಥಿಂಕ್ ಆಫ್ ದ ಪೈಪ್ ಬಾರ್ನ್ ವಾಟರ್. PAP ಹ್ಯಾಸ್ ಪ್ರಾಮಿಸ್ಡ್, PAP ಹ್ಯಾಡ್ ಪ್ರಾಮಿಸ್ಡ್. ಪ್ರೆಸೆಂಟ್ ಪರ್ಫೆಕ್ಟ್ ಇಂಟು ಪಾಸ್ಟ್ ಪರ್ಫೆಕ್ಟ್. ಅಸ್ ಅಂತದ, ನಾನೇನು ಮಾಡ್ತೀನಿ ಅವರಿಗೆ ದೆಮ್ ಅಂತ ಮಾಡ್ತೀನಿ. ಇಲ್ಲಿ ಬರ್ತೇನೆ ಯಜನ್ವಾನ ಮಾತು, ಅಸರ್ಟಿವ್ ಸೆಂಟೆನ್ಸ್ ಅದ. ಯಜನ್ವಾ ಟೋಲ್ಡ್ ರೂಫ್ ದಟ್, ವಿ ಹೋಗಿ ದೇ ಮಾಡ್ತೀನಿ. ವಿ ಬಿಲೀವ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಮಾಡ್ತೀನಿ. ದೇ ಬಿಲೀವ್ಡ್. ಎವ್ರಿ ವರ್ಡ್ ಆಫ್ ಹಿಮ್, ಯು ಅಂತದ ಹಿಮ್ ಮಾಡ್ತೀನಿ. ಫುಲ್ ಪಾಯಿಂಟ್ ಕೊತ್ತು ಒಂದು ಸೆಂಟೆನ್ಸ್ ಮುಗಿತ್ತು, ಅದಕ್ಕೆ ಆ್ಯಂಡ್ ಹಾಕ್ತೀನಿ. ಆ್ಯಂಡ್ ಹಿ ಅಂತ ಯಜನ್ವಾ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಹಿ ಕಂಟಿನ್ಯೂಡ್ ಅಂತೀನಿ. ಮತ್ತು ಕಂಜಂಕ್ಷನ್ ದ್ಯಾಟ್ ಹಾಕ್ಲೇಬೇಕು, ದ್ಯಾಟ್ ಹಾಕ್ತೀನಿ. ವಿ ಹೋಗಿ ದೇ ಮಾಡ್ತೀನಿ. ಶಲ್ ಹೋಗಿ ವಿಲ್ ಆಗ್ತತ್ತಲ್ಲ, ವಿ ಇದ್ರೆ ಶಲ್ ಆಗ್ತತ್ತ, ದೇ ಇದ್ರೆ ವಿಲ್ ಆಗ್ತತ್ತ. ಪಾಸ್ಟ್ ಅಂತ ಮಾಡಿದ್ರೆ ವುಡ್ ಆಗ್ತದೆ. ಸ್ವಲ್ಪ ಹೇಳಕತ್ತೀನಿ ನೋಡ್ರಿ, ಯಾಕೋ ಲಕ್ ಚಲೋ ಆಯ್ತು ನಮ್ದು. ಹಿಂಗೆಲ್ಲ ಭಾಳ ಗೊತ್ತಿರ್ಬೇಕಿದ್ರೆ ಇದ್ರ ಬಗ್ಗೆ. ಇವೆಲ್ಲ ನನ್ನ ವಿಡಿಯೋಗಳನ್ನು ನೋಡ್ರಿ, ಎಲ್ಲ ಇವನ್ನೆಲ್ಲ ಬಿಡಿಸೇನ್ರಿ. ಆದರೆ ಇಷ್ಟು ಸ್ಪೀಡ್ ಬಿಡಿಸಿಲ್ಲ, ಸಿಕ್ಕಾಪಟ್ಟೆ ನಿಧಾನ. ಪ್ರತಿಯೊಂದನ್ನು ವಿವರಿಸಿ ಹೇಳಿನಿ, ನೋಡ್ಕೋರಲ್ಲ. ಅಲ್ಲಿ ಎಲ್ಲ ಕ್ವಶನ್ಸ್ಗಳು ಬಿಡಿಸೀನಿ. ಇಂಟ್ರೆಸ್ಟ್ ತನಕ ಬಂದಿಲ್ರಿ. ಕ್ವಶನ್ ಬ್ಯಾಂಕ್ ಪ್ರಕಾರ ಎಲ್ಲ ಕ್ವಶನ್ಸ್ಗಳು ಇವೆಲ್ಲ ಅದಾವ ಕ್ವಶನ್ ಬ್ಯಾಂಕ್ನಲ್ಲಿ. ಆ ಕ್ವಶನ್ ಬ್ಯಾಂಕ್ಗಳ ಕ್ವಶನ್ ಅನ್ನು ತಗೊಂಡು ಬಿಡಿಸುವಾಗ ಸಮಗ್ರ ಥಿಯರಿ ಹೇಳೇನ್ರಿ. ಇದು ಕ್ವಶನ್ ಪೇಪರ್ ಇದು, ಹಾಗಾಗಿ ಸಂಕ್ಷಿಪ್ತ ಏನೋ ಹೇಳಬೇಕು ಅಷ್ಟೇ ಹೇಳಿಕತ್ತೇನೆ. ಅಂಡ್ ದೇ ವುಡ್ ಡ್ರಾಪ್ ದೇರ್, ವಿ ಶಾಲ್ ಡ್ರಾಪ್ ಅವರ್, ದೇ ವುಡ್ ಡ್ರಾಪ್ ದೇರ್ ಪೇಪರ್. ಫಾರ್ ಮಾರ್ಕಸ್. ಓಕೆ, ನೆಕ್ಸ್ಟ್ 35th ಕ್ವಶನ್. ಕಂಪ್ಲೀಟ್ ದ ಫಾಲೋವಿಂಗ್ ಕನ್ವರ್ಸೇಷನ್. ಹೆಂಗೆ ಇದನ್ನ ಒಂದು ಕನ್ವರ್ಸೇಷನ್ ಹೆಂಗೆ ಆನ್ಸರ್ ಮಾಡ್ಬೇಕಂತ ತಿಳ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ನಿಮಗೆ ಡಯಲಾಗ್ ರೈಟಿಂಗ್ ಒಳಗೆ ಹೇಳಿ ನಾನು. ಅದೆಲ್ಲ ನೋಡ್ಕೊಳ್ರಿ ಫ್ರೆಂಡ್. ಬರ್ರಿ, ಇದೇನದ ಮೊದಲು ಇದು ಭಾಳ ಇಂಪಾರ್ಟೆಂಟ್. ಕ್ಲೂ ನೋಡ್ಕೋಬೇಕು. 2 ಫ್ರೆಂಡ್ಸ್ ಅಟ್ ಎ ಕ್ಯಾಂಪಸ್, ಕಾಲೇಜ್ ಕ್ಯಾಂಪಸ್. ಅಣಘ ಜಸ್ವಂತ್, ಹೆಣ್ಮಗಳಿಗೆ. ಅಣವಾಗ ಅಂದ್ರೆ ಜಸ್ವಂತ್ ಅಂದ್ರೆ ಗಂಡು ಮಗ ಅಂತ. ಹೌದು ರೀ, ಇಬ್ಬರು ಫ್ರೆಂಡ್ಸ್ ಮಾತಾಡ್ಲದ. ಹಲೋ ಜಸ್ವಂತ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? ನಾವು ಉತ್ತರ ಕೊಡ್ಬೇಕು ಅವ್ರಿಗೆ. ಉತ್ತರ ಕೊಡ್ಬೇಕಂತ ರೆಸ್ಪಾನ್ಸ್ ಟು ಗ್ರೀಟಿಂಗ್, ರೆಸ್ಪಾನ್ಸ್ ಗ್ರೀಟಿಂಗ್. ಹಿಂಗೆ ತಂದದಕ್ಕೆ ನಾವೇನಂತೀವ್ರಿ? ವೆರಿ ಗುಡ್ ಮಾರ್ನಿಂಗ್. ಅದಲ್ಲೂ ವೆರಿ ಗುಡ್ ಮಾರ್ನಿಂಗ್. ಯಾಕಂದ್ರೆ ಹಲೋ ಜಸ್ವಂತ್, ವೆರಿ ಗುಡ್ ಮಾರ್ನಿಂಗ್, ಐ ಆಮ್ ಫೈನ್, ಹೌ ಆರ್ ಯು ಅಂದದ್ದಕ್ಕೆ. ನನ್ನ ಕೇಳಿದಲ್ಲ ನೀನು, ಥ್ಯಾಂಕ್ ಯು. ಮತ್ತೆ ನೀವು ಹೇಗಿದ್ದೀರಿ? ಆ್ಯಂಡ್ ಯು? ಹೆಂಗರಿ, ನಾವು ಹೈಸ್ಕೂಲ್ ಇದ್ದಾಗ 5th ಬರ್ಸ್ ಸರ್ ಇದ್ರು ನಮ್ಗೆ. ಹೈಸ್ಕೂಲ್ ಭಾರಿ ವಂಡರ್ಫುಲ್ ಸರ್ ಇದ್ರು. ಅವರೆಲ್ಲ ಕಲಿಸಿದ್ರು ಹಿಂಗತೀರ. ಅದು ಮುಂದೆ ಮತ್ತೆ ಡೆವಲಪ್ಮೆಂಟ್ ಮಾಡ್ಕೊಂಡಿ ನಾವು. ಭಾರಿ ಫಸ್ಟ್ ಕ್ಲಾಸಸ್ ಟೀಚರ್ ಹೈಸ್ಕೂಲಿಗೆ ಇದ್ದಾಗ ರೀ. ನಮಗೆಲ್ಲ ಚಲೋ ಟೀಚರ್ಸ್ ಸಿಕ್ಕೊಂತ ಬಂದು ನನ್ನ ಸಬ್ಜೆಕ್ಟಿಗೆ ಸಂಬಂಧಪಟ್ಟು ಎಲ್ಲ ಬೇಡ್ನಂಗೆ ಎಕ್ಸಲೆಂಟ್ ಟೀಚರ್ ಸಿಕ್ಕರು. ಡಿಗ್ರಿ ಒಳಗೆ MA ಎಕ್ಸ್ಟರ್ನಲ್ ಮಾಡ್ಕೊಂಡಿರಿ ನಾನು, ಸ್ವಂತ ಮನ್ಯಾಗ ಕೂತ್ಕೊಂಡು ಹೋದನ್ರಿ. ಓಕೆ, ಬರ್ರಿ ನೆಕ್ಸ್ಟ್. ಹೇಗದ್ಕ You played very well in the volleyball match yesterday. It was a treat to watch. Thanks for the compliment. ಮತ್ತೆ ಮುದ ಮೇಲೆ enquires about the next match. ಅನಗ ಆಯ್ತು, by the by, when is your next match? The next match is next Sunday. Use information ಅಂತದ ಕೊಟ್ಟೆ. Best of luck. Play well. See you later. Bye. ಓಕೆ ಫ್ರೆಂಡ್, ಬರ್ತಾರೆ. ಇದು ಒಂದು ಲೆಟರ್ ರೈಟಿಂಗ್. ಇದ್ರ ಬಗ್ಗೆ ನಾನು ಏನು ಹೇಳ್ತೇನೆ ಅಂತಂದ್ರೆ, ಲೆಟರ್ ರೈಟಿಂಗ್ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕೇನ್ರಿ. ನಿಜ ಹೇಳ್ಬೇಕಂತಂದ್ರೆ 1.5 ವರ್ಷದ ಹಿಂದೆ ನಾನು ನನ್ನ ಯೂಟ್ಯೂಬ್ ಚಾನಲ್ಸ್ಗಳ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಫಸ್ಟ್ ವಿಡಿಯೋನ ನಂದು ಲೆಟರ್ ರೈಟಿಂಗ್. ನನ್ನ ಸ್ಟೂಡೆಂಟ್ಸ್ಗಳು ನನಗೆ ಹೆಲ್ಪ್ ಮಾಡಿದ್ರು. ನನ್ನ ಹೈಸ್ಕೂಲ್ ಸ್ಟೂಡೆಂಟ್ಸ್ ಅವರು ಒಂದು 4 ಜನ ನಿಂತು ಬಿಟ್ರು, ನಿಮ್ಗೆ ಕಲಿಸೇ ತೀರಿಸ್ತಾರ, ಮಾಡಿಬಿಟ್ರಿ ನೀವು ಅಂತೇಳಿ. ಆಮೇಲೆ ನಮ್ಮ ಕಾಲೇಜ್ ಹುಡುಗರು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಲಾಸ್ಟ್ ಇಯರ್ ಒಂದು ಹಣಗ್ಲಾಯ್ತದು. ಈ ಅಕ್ಟೋಬರ್ ಮಂತಿಗೆ ಸಿಲೆಬಸ್ ಚೇಂಜ್ ಮಾಡಿದ್ರು ಅವರು. ಹೊಸ ತಂದುಬಿಟ್ರಿ, ಏನೋ ಗ್ರಾಮರ್ ಯೂಟ್ಯೂಬ್ ಮಾಡಿ ಹಾಕಿಬಿಟ್ರು ಸರ್. ಒಂದು 4 ದಿವಸ ಕ್ಲಾಸ್ ಹೇಳಿ ಮತ್ತು ಸೂಟಿಗೆ ಹೊಕ್ಕಿ ಅಂದ್ರೆ ಅವರೆಲ್ಲ ಹುಡುಗರು ಕಳಿಸಿ ಯೂಟ್ಯೂಬ್ ಮಾಡಿ ಯೂಟ್ಯೂಬ್ ಹಾಕಿದೆ. ಅವಾಗ ನಮ್ಮ ವಿದ್ಯಾರ್ಥಿಗಳ ಸಲುವಾಗಿ ಮಾಡಿದೆ ಅಂತ ಅಂದಿದ್ದು. ಅವಾಗ ಏನಾಯ್ತು ಅಂದ್ರೆ, ನಂದು ಫಸ್ಟ್ ವಿಡಿಯೋನ ಜಾಬ್ ಅಪ್ಲಿಕೇಶನ್ ನೋಡ್ಕೊಡ್ರಿ ಫ್ರೆಂಡ್. ತುಂಬ ಹೈ ಕ್ಲಾಸ್ ಮಾಡೀನಿ. ಯಾಕಂದರೆ ಫಸ್ಟ್ ವಿಡಿಯೋ ಅಲ್ಲ,
ವಿತ್ ಆಲ್ ಎನರ್ಜಿ. ಇವಾಗೂ ಎನರ್ಜಿ ಅದ ಕೊರತೆ ಇಲ್ಲ, ಬಟ್ ಭಯಂಕರ ಕೇರ್ ಆಗಿ ಮಾಡಿದ್ದೆ. ಈಗೂ ಕೇರ್ ಆಗಿ ಮಾಡ್ತೇನೆ, ಹಾಗೇನಿಲ್ಲ. ಹಾಗಾಗಿ ಆ ಲೆಟರ್ ನೋಡ್ಕೊಡ್ರಿ ಅದನ್ನು. ಮತ್ತು ಸಾಕಷ್ಟು ಲೆಟರ್ಗಳನ್ನ ಹಾಕೀನಿ. ನೀವೇನು ಮಾಡ್ರಿ, 2 ಲೆಟರು ಇಲ್ಲ 3 ಲೆಟರ್ ಹಾಕಿದ್ದನ್ನು ನೋಡ್ರಿ, ನಾ ಹಾಕಿದ್ದನ್ನು ನೋಡ್ರಿ. 2-3 ಲೆಟರ್ನ ನೀವು ನೋಡಿಬಿಟ್ರೆ ಏನು ಲೆಟರ್ ಕೊಟ್ಟರು ಸಹಿತ ಆರಾಮಾಗಿ ಬರಿತೀರಿ, ಫುಲ್ ಮಾರ್ಕ್ಸ್ ಬರುವಂಗೆ ಬರೀತೀರಿ. ಹಾಗಾಗಿ ನಾನು ಇದನ್ನು ಈಗ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ವಿಡಿಯೋಗಳನ್ನು ನೋಡ್ರಿ, ಥಿಯರಿ ಹೇಳಿನಲ್ಲಿ ಡಿಟೇಲ್ ಆಗಿ ಅದನ್ನು ನೋಡಿಬಿಟ್ರಿ, ಇದನ್ನು ನೀವೇ ಬರೀತೀರಿ. ಹಾಗೇನಾದರೂ ಎಲ್ಲರೂ ಒಂದು ಸ್ಟೆಪ್ ಏನಾರ ಬಗ್ಗೆ ಒಂಚೂರು ನಿಮಗೆ ಕನ್ಫ್ಯೂಷನ್ ಅನಿಸ್ತು ಅಂತಂದ್ರೆ, ನನ್ನ ವಿಡಿಯೋ ನೋಡಿದಾಗ್ಯೂ ಕನ್ಫ್ಯೂಷನ್ ಅನಿಸ್ತಂದ್ರೆ ಕಮೆಂಟ್ ಕೇಳ್ರಿ ನೀವು. ಇಲ್ಲಿ ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ನಾನೇ ಮಾಡಿದ್ದು ನೋಟ್ಸ್ ಎಲ್ಲ ನಾನೇ ಮಾಡುತ್ತಿದ್ದು, ಏನು ಕೇಳಿದ್ರು ಹೇಳ್ತೀನಿ. ನೆಕ್ಸ್ಟ್ ಬರ್ತೀರಿ ಸ್ಪೀಚ್ ಮೇಕಿಂಗ್. ವಿದ್ಯಾರ್ಥಿಗಳೇ, ಸ್ಪೀಚ್ ಮೇಕಿಂಗ್ ಕೂಡ ದ ಸೇಮ್ ವರ್ಡ್ಸ್ ಐ ವುಡ್ ಲೈಕ್ ಟು ಟೆಲ್. ಸ್ಪೀಚ್ ಮೇಕಿಂಗ್ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಹಾಕಿನಿ. ಥಿಯರಿ ಸ್ಪೀಚ್ ಮೇಕಿಂಗ್ ಹೆಂಗೆ ಮಾಡಬೇಕು ಅಂತೇಳಿ 2-3 ಸ್ಪೀಚ್ ಮೇಕಿಂಗ್ ವಿಡಿಯೋ ನನ್ನುಗಳನ್ನು ನೋಡ್ರಿ ನೀವು. ಆಮೇಲೆ ಇದನ್ನು ನೀವು ಕುಣ್ಕೊಂತ ಮಾಡ್ತೀರಿ, ಕುಣ್ಕೊಂತ ಫುಲ್ ಮಾರ್ಕ್ಸ್ ತೊಗೊತೀರಿ, ಫುಲ್ ಮಾರ್ಕ್ಸ್. ಎಸ್, ಎಷ್ಟು ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗ್ಲಿಕ್ಕತ್ತಿರಲ್ರಿ, ನನಗಂತೂ ತುಂಬ ಖುಷಿ ಬಂದಿದೆ. ಅದು ನಾನು ಚಾನಲ್ ಸ್ಟಾರ್ಟ್ ಮಾಡುವಾಗ ಏನೋ ಅಂತ ನನ್ನ ಹತ್ರ ನಾಲೆಜ್ ಇದೆ, ಬಟ್ ಟೆಕ್ನಾಲಜಿ ಇಲ್ಲ. ಟೇಕಿಂಗ್ ದ ಹೆಲ್ಪ್ ಆಫ್ ಮೈ ಸ್ಟೂಡೆಂಟ್ಸ್, ಎಸ್, ಐ ಆಮ್ ಡೂಯಿಂಗ್ ಮೈ ಬಿಸ್ನೆಸ್, ದಿಸ್ ಬಿಸ್ನೆಸ್ ಆಫ್ ಟೀಚಿಂಗ್ ಥ್ರೂ ಹಿಂಗೆ ಆನ್ಲೈನು. ಓಕೆ, ನನ್ನ ಸ್ಟೂಡೆಂಟ್ಸ್ ನನಗೆ ಹೆಲ್ಪ್ ಮಾಡೋದಕ್ಕಾಗಿ ಸಿಕ್ಕಾಪಟ್ಟೆ ಥ್ಯಾಂಕ್ಫುಲ್ ಆಗಿದ್ದಾನೆ ಅವ್ರಿಗೆ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ನಿಮಗೂ ಸಾಕಷ್ಟು ಥ್ಯಾಂಕ್ಫುಲ್ ಆಗಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಾಚ್ ಮಾಡ್ಕೊಳ್ಳಿ. ನನಗೆ ಸಬ್ಸ್ಕ್ರೈಬರ್ಸ್ ಆಗಲಿ, ಏನು ತೊಂದರೆ ಇಲ್ಲ. ಬಟ್ ಹೆಚ್ಚು ನನ್ನ ಇಂಟೆನ್ಷನ್ ಅಂದ್ರೆ ನಾನು ಹೆಸರು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಬೇಕು. ಇದು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಾಡಿದಂಥದ್ದು. ಬೇರೆದವರು ನಿಮ್ಗೆ ಮಾಡಿರಿ, ನೀವೇನು ಬೇಕಾದ್ದು ಕೇಳ್ರಿ. ಆದರೆ ಈ ಇಂಥದ್ದು ಕೇಳ್ಬೇಕ್ರಿ, ಇಂಥದ್ದು ಅಭ್ಯಾಸ ಸಂಬಂಧಪಟ್ಟು ಈ ಕ್ವಶನ್ ಬರ್ತಾನೋ 3 ಮಾರ್ಕ್ ಕ್ವಶನ್ಸ್ ಮಾಡಿ ಹಾಕ್ರಿ. ನಾನು ಸಿಕ್ಕಾಪಟ್ಟೆ ಒತ್ತಡದಲ್ಲಿದ್ದೇನೆ ರೀ. ನಾನೆಲ್ಲ ಕೆಲಸ ಮುಗಿಸ್ಕೋಬೇಕು, ಅದೆಲ್ಲ ಮುಗಿಸ್ಕೊಂಡು ಅದು 3 ಮಾರ್ಕ್ ಕ್ವಶನ್ಸ್ 4 ಮಾರ್ಕ್ ಕ್ವಶನ್ಸ್ ಸರಳ ಎಲ್ಲ ಕೆಲಸ ಅದ್ರಿ. ಟೈಪ್ ಮಾಡ್ಬೇಕು ಕುಂತ್ಕೊಂಡು. ಒಂದೊಂದು ಲೆಸನ್ ಮೇಲೆ 18-20 ಕ್ವಶನ್ಸ್ಗಳು ತೆಗೆದಾರ. ಒಂದು ಕ್ವಶನ್ ಬಿಡಿಸ್ಬೇಕಂದ್ರೆ 100 ವರ್ಡ್ಸ್ನಾಗ ಬಿಡಿಸ್ಬೇಕು. ಸುಮ್ಮನೆ ಏನೋ ಹಂಗೆ ಏನಾರು ಇದು ಅಂಟಿರ್ತಾರೆ. ನೀವು ಅನ್ಕೋಬೋದು, ಮಾಡವಲ್ಲಪ್ಪ ಎಷ್ಟು ಕೇಳಿದ್ರಿ ಬಾ ಅಂತೇಳಿ. ನಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡಿಕೊಡ್ರಿ. ಮತ್ತು ಹಂಗಾದ್ರೆ ಏನಂತೀರಿ, ಡೆಫಿನೆಟ್ಲಿ ಮಾಡ್ತೀನಿ ರೀ, ಬಟ್ ನಿಧಾನಾಗಿ ಮಾಡ್ತೀನಿ ರೀ. 3 ಮಾರ್ಕ್ ಕ್ವಶನ್ 2 ಯೂನಿಟ್ ಮಾಡಬೇಕು, ಅವ್ನು ಮಾಡಿ ಹಾಕ್ಬಿಡ್ತೀನಿ, ಸ್ವಲ್ಪದರಲ್ಲೇ ಹಾಕ್ತೀನಿ. ಓಕೆ, ಎಸ್, ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಡ್ರಿ, ನೋಡ್ತಾ ಇರ್ರಿ, ಹಾಕ್ತಿರ್ತೀನಿ. ಓಕೆ, ಟೆಕ್ಸ್ಟ್ ಬುಕ್ ಬೆಸ್ಟ್, ಟೆಕ್ಸ್ಟ್ ಬುಕ್ ಓದ್ಕೊಡ್ರಿ. ಓಕೆ, ಎಸ್, ವಿಡಿಯೋ ವೇಟ್ ಮಾಡಿರಿ, ಕಳಿಸ್ತೀನಿ. ಥ್ಯಾಂಕ್ ಯು.